ನಾನು ಮೂಲವಾಗಿ ದ್ವೈತ ಸಿದ್ಧಾಂತಗಳನ್ನ ಅಗ್ನಿಹೋತ್ರಿಗೆ ಕಿಪ್ಲಾಚಾರ ಹತ್ರ ಆರಂಭ ಮಾಡಿದ್ರೂ ಬಹುಮಟ್ಟಿಗೆ ನಾನು ಅಧ್ಯಯನ ಮಾಡಿದ್ದು ಸಾಂಗವಾಗಿ 13 ವರ್ಷಗಳು ಪ್ರಾಚೀನ ಪದ್ಧತಿಯಲ್ಲಿ ಅಭ್ಯಾಸ ಮಾಡಿದ್ದು ಅದ್ವೈತ ವೇದಾಂತ. ಅದ್ವೈತ ವೇದಾಂತದ ಪ್ರಕರಣ ಗ್ರಂಥಗಳನ್ನೆಲ್ಲ ಸಾಂಗವಾಗಿ ಅಭ್ಯಾಸ ಮಾಡಿದ ಮೇಲೆ ತಿರುಗಿ ಮೈಸೂರಿನಲ್ಲಿ ಎಚ್ ಎನ್ ರಾಘವೇಂದ್ರಾಚಾರ್ಯರಿದ್ದರು. ಅವರ ಹತ್ರ ಮತ್ತೆ ಕೆಲವರ ಹತ್ರ ಕೆಲವು ಪ್ರಕರಣ ಗ್ರಂಥಗಳನ್ನು ಮಾತ್ರ ಓದಿದ್ದು. ಆಮೇಲೆ ಈಗಿನ ಭಂಡಾರಕೇರಿ ಪರಿವಾರ ಸ್ವಾಮಿ ಹತ್ರ ಗೀತಾ ಭಾಷ್ಯವನ್ನು ಕೊಂಚ ಕಾಲ 2-3 ಅಧ್ಯಾಯಗಳವರೆಗೆ ಮಾಡಿದೆ. ಹೀಗೆ ನನಗೆ ಸಾಂಗವಾದ ವಿದ್ಯುಕ್ತವಾದ ಅಧ್ಯಯನದ ಒಂದು ಬಲ ಇಲ್ಲ ಅಂತನ್ನೋ ಕಾರಣದಿಂದ ನಾನು ಏನು ಮಾತನಾಡೋದು ಅಂತೇಳಿ ಅವ್ರನ್ನ ಒಂದು ಸ್ವಲ್ಪ ಅವ್ರ ಮುಂದಕ್ಕೆ ಹಾಕ್ತಾ ಬಂದೆ. ಕಡೆಗೆ ಅವರ ಬಲವಂತ ಹೆಚ್ಚಾಗಿ ಏನಾದರೂ ಮಾತಾಡೋಣ 3 ದಿವಸ ಅಂತ ಅಂದುಕೊಂಡು 1ನೇ ದಿವಸ ಈ ಹೊತ್ತು ಮಾಧ್ವ ಸಿದ್ಧಾಂತದ ಸಾಹಿತ್ಯದ ಬಗ್ಗೆ, ನಾಳೆ ಮಧ್ವ ಸಿದ್ಧಾಂತದ ಮುಖ್ಯ ಪ್ರಮೇಯಗಳ ಬಗ್ಗೆ, ಮತ್ತೆ ನಾಡಿದ್ದು ಈ ಸಿದ್ಧಾಂತದ ಸಾಧನ ಅನ್ವಯ ಹೇಗೆ ಅನ್ನೋದ್ರ ಬಗ್ಗೆ 3 ದಿವಸ ಮಾತನಾಡಬೇಕು ಅಂತ ಅಂದ್ಕೊಂಡೆ. ನನ್ನ ದೃಷ್ಟಿ ಸ್ವಲ್ಪ ನಾನು ಮೊದಲೇ ಅರಿಕೆ ಮಾಡಿಕೊಳ್ಳಬೇಕು. ನಾನು ಈವರೆಗೆ ಸಾಂಗವಾಗಿ ವೇದಾಂತದಲ್ಲಿ ಅಧ್ಯಯನ ಮಾಡಿದ ಫಲವಾಗಿ ನನಗೆ ಬಂದ ದೃಷ್ಟಿ ಏನು ಅಂದ್ರೆ, ವೇದಾಂತ ಸಂಪ್ರದಾಯ ಅಂತನ್ನೋದು ಒಂದು, ಅದರಲ್ಲಿ ಆಚಾರ್ಯರುಗಳು ಕೆಲವು ಪ್ರಮೇಯಗಳಲ್ಲಿ ಭೇದವನ್ನು ಮಾಡಿದರೂ ಕೂಡ ಮುಖ್ಯವಾದ ಪ್ರಮೇಯಗಳ ಅವೇ. ಈ ದರ್ಶನಗಳಿಗೆ ಪ್ರಸ್ಥಾನಗಳು ಅಂತ ಭೇದ ಹೇಗೆ ಬಂತೋ, ಒಂದೊಂದು ದರ್ಶನದಲ್ಲೂ ಹೇಗೆ ಪ್ರಸ್ಥಾನಗಳು ಬಂತೋ, ಶಂಕರಾದ್ವೈತದಲ್ಲಿ 3 ಪ್ರಸ್ಥಾನಗಳಿದೆ ಇವತ್ತು. ಮಧ್ವ ಸಿದ್ಧಾಂತದಲ್ಲಿಯೂ ಪ್ರಸ್ಥಾನಗಳಿರೋದನ್ನು ಮುಂದೆ ಪ್ರಸ್ತಾಪ ಮಾಡ್ತೀನಿ ನಾನು. ಹೀಗೆ ಒಂದೊಂದು ಮತದಲ್ಲೂ ಭಿನ್ನಾಭಿಪ್ರಾಯಗಳಿದ್ದು, ಆದರೂ ಮೂಲಭೂತವಾಗಿ ಚೌಕಟ್ಟು ಒಂದು ಹೇಗೋ ಹಾಗೆ ವೇದಾಂತಕ್ಕೆ ಇಡೀ ಒಂದು ಚೌಕಟ್ಟು ಇದೆ. ಪ್ರಸ್ಥಾನ ತ್ರಯದ ಚೌಕಟ್ಟು ಒಂದು ಇದೆ. ಇದಕ್ಕೆ ಹೊರೆಯಾಗದೇ ಇರೋ ಹಾಗೆ ಎಲ್ಲ ಆಚಾರ್ಯರ ಸಿದ್ಧಾಂತಗಳನ್ನು ನಾವು ಅಧ್ಯಯನ ಮಾಡಬೇಕು. ಮೇಲಾಗಿ ಎಲ್ಲ ಶಾಸ್ತ್ರಗಳು ನಮಗಿರೋದು ಯಾತಕ್ಕೆ? ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ. ನಮ್ಮಲ್ಲಿ ಒಂದು ಶಮೆ ಉಂಟಾಗಬೇಕು, ನಮ್ಮಲ್ಲಿ ಒಂದು ಶಾಂತಿ ಉಂಟಾಗಬೇಕು ಅಂತನ್ನೋ ಕಾರಣದಿಂದಲೇ ಎಲ್ಲ ಶಾಸ್ತ್ರಗಳು ಇರೋದು. ಈ ಶಾಸ್ತ್ರಗಳು ರಾಗದ್ವೇಷಾದಿಗಳಿಗೆ ಅವಕಾಶ ಮಾಡಿಕೊಟ್ಟು, ಈ ದರ್ಶನ ತಪ್ಪು, ಈ ದರ್ಶನದಲ್ಲಿ ಹೀಗೆ ತಪ್ಪು, ಹೀಗೆ ದರ್ಶನದಲ್ಲಿ ಹೀಗೆ ದೋಷ, ಈ ದರ್ಶನದಲ್ಲಿ ಇದು ಉತ್ಕೃಷ್ಟ ಅಂತ ಹೇಳಿದರೆ ದರ್ಶನದ ಒಂದು ಮನೋವೃತ್ತಿಗೆ ಅಪಚಾರ ಅದು ಅಂತ ಅಂದುಕೊಂಡಿದ್ದೀರ. ಈ ದೃಷ್ಟಿಯಿಂದ ನಾನು ವೇದಾಂತವನ್ನೆಲ್ಲ ಅಧ್ಯಯನ ಮಾಡಿದನು. ನಾನು ಸಾಧ್ಯವಾದ ಮಟ್ಟಿಗೆ ನನ್ನ ಗ್ರಂಥಗಳಲ್ಲಿಯೂ ಪ್ರವಚನಗಳಲ್ಲಿಯೂ ಇದೇ ದೃಷ್ಟಿಯನ್ನು ಹಿಡಿದು ನಾನು ಅನುಸಂಧಾನ ಮಾಡಿರುವುದು. ಇದು ಕೆಲವರಿಗೆ ಹಿಡಿದೇ ಹೋಗಬಹುದು. ಅವರ ಕ್ಷಮೆ ಕೇಳಿ, ನನ್ನ ದೃಷ್ಟಿ ನನ್ನದು, ಅದನ್ನ ಪ್ರತಿಪಾದಿಸುವಂತಹ ಸ್ವಾತಂತ್ರ್ಯವನ್ನು ನನಗೆ ಕೊಡಬೇಕು ನೀವು ಅಂತ ಹೇಳಿ ಮುಂದಕ್ಕೆ ನಾನು ಮಾತನಾಡಿದೆ. ಈ ದರ್ಶನ, ಇದು ದರ್ಶನ ಅಂತ ಅನ್ನೋದು ತಪ್ಪು. ಒಂದು ದೃಷ್ಟಿ ಮಾಧ್ವ ದರ್ಶನ ಅಂತ ನಾವೇನು ಕರಿತೀವಿ, ಈ ದೃಷ್ಟಿಯನ್ನ ಮಧ್ವಾಚಾರ್ಯರಿಂದ ಆರಂಭವಾಯಿತು ಅಂತನ್ನೋದು ಪ್ರತೀತಿ. ಆದರೆ ಆಚಾರ್ಯರೇ ಇದು ಸಾಂಪ್ರದಾಯಿಕವಾಗಿ ಬಂದಂತಹ ದೃಷ್ಟಿ, ವೇದವ್ಯಾಸರಿಂದಲೇ ಬಂದಂತಹ ದೃಷ್ಟಿ. ಅದು ಖಿಲವಾಗಿದ್ದಾಗ ನಾನು ಅದರ ಪುನರುಜ್ಜೀವನ ಮಾಡಿದೆ ಅಂತನ್ನುವಷ್ಟು ಮಾತ್ರ ಅವರು ಹೊಣೆ ಹೊತ್ತುಕೊಂಡಿದ್ದಾರೆ. ಸಾಂಪ್ರದಾಯಿಕವಾಗಿ ಆರ್ಷೇಯವಾಗಿ ಬಂದಂತಹ ಒಂದು ದೃಷ್ಟಿ ಅಂತ. ಆದರೆ ಈ ಹೊತ್ತು ನಾವು ನಮ್ಮ ಮತ ಪ್ರಕ್ರಿಯೆಯಲ್ಲಿ, ನಮ್ಮ ಚಿಂತನೆಯಲ್ಲಿ ಮಧ್ವಾಚಾರ್ಯರನ್ನ ಆದ್ಯರು ಅಂತ ಪರಿಗಣನೆ ಮಾಡುವುದು ಪ್ರತೀತಿ. ಮಧ್ವಾಚಾರ್ಯರ ಕಾಲದ ಬಗ್ಗೆ ಹೆಚ್ಚು ಚರ್ಚೆ ಮಾಡುವುದು ಬೇಡ. ಕಾಲದ ಬಗ್ಗೆ ಅಷ್ಟು
ನಿಖರವಾಗಿ ಏನೂ ಗೊತ್ತಾಗಿಲ್ಲ. ಸುಮಾರು 1197ರಲ್ಲಿ ಅವರ ಜನನ ಆಯಿತು ಅಂತ ಒಂದು ದೃಷ್ಟಿ. ಸಾಮಾನ್ಯವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರತಕ್ಕಂಥ ದಿನವನ್ನು ಗುರುತಿಸಿ ಋಷಿಕೇಶ ತೀರ್ಥರ ಒಂದು ಸಂಪ್ರದಾಯ ಪದ್ಧತಿಯನ್ನ ಹಿಡಿದು, ನರಹರಿ ತೀರ್ಥರ ಶ್ರೀಕೂರ್ಮ ಶಾಸನವನ್ನು ಹಿಡಿದು ಮಧ್ವಾಚಾರ್ಯರ ಜನನ ಹೀಗೆ 1197ರಲ್ಲಿ ಆಯಿತು ಅಂತ ಒಂದು ಕಾಲ ಪ್ರಮಾಣ, ಕಾಲದ ಮಿತಿಯನ್ನು ಹೇಳಿದ್ದಾರೆ. ಆ ಕಾಲದಲ್ಲಿ ಈ ದೇಶದಲ್ಲಿ ಆಧ್ಯಾತ್ಮಿಕ ಸ್ಥಿತಿ ಹೇಗಿತ್ತು ಅದು ಪರಿಗಣನೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಆಚಾರ್ಯರೇ ತಮ್ಮ ಗ್ರಂಥಗಳಲ್ಲಿ ಹೇಳುವಾಗ ದೇಶೇ ದೇಶೇ ವಿಚಾರ್ಯ ಗ್ರಂಥಾನ್ ಪ್ರಭಿನ್ನಾನ್ ದೃಷ್ಟ ಅಂತ ಹೇಳಿಕೊಂಡಿದ್ದಾರೆ. ದೇಶ ಕಾಲವನ್ನು ಪರಿಗಣನೆ ಮಾಡಬೇಕಾದದ್ದು ಅಗತ್ಯ. ನಾವು ಆ ಕಾಲದಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಯಾವ ಒಂದು ಸಮಾವೇಶಗಳಿತ್ತು, ನಮ್ಮ ದರ್ಶನದಲ್ಲಿ ಮುಖ್ಯವಾಗಿ ಶಂಕರಾಚಾರ್ಯರನ್ನ ಒಬ್ಬ ಸಂಪ್ರದಾಯ ಪ್ರವರ್ತಕರು ಅಂತ ಹೇಳೋದು ವಾಡಿಕೆ. ಶಂಕರಾಚಾರ್ಯರ ಕಾಲ 6-7ನೇ ಶತಮಾನ. ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿ ಪ್ರಸ್ಥಾನತ್ರಯಗಳ ಒಂದು ಪದ್ಧತಿಯನ್ನ ತಂದುಕೊಟ್ಟವರು ಶಂಕರಾಚಾರ್ಯ. ಶಂಕರಾಚಾರ್ಯರಿಗೆ ಮೊದಲು ಪ್ರಸ್ಥಾನತ್ರಯಗಳನ್ನ ಯಾರೂ ಹಿಡಿದಂತಹ ಉಲ್ಲೇಖ ನಮಗಿಲ್ಲ. ಈಗ ಬ್ರಹ್ಮಸೂತ್ರಗಳು, ಉಪನಿಷತ್ತು, ಭಗವದ್ಗೀತೆ ಇದು 3 ಪ್ರಸ್ಥಾನ ಅಂತ ಹೇಳಿ ಈ 3 ಪ್ರಸ್ಥಾನಗಳಿಗೆ ಭಾಷ್ಯವನ್ನು ಬರೆದು ವೇದಾಂತದ ದೃಷ್ಟಿ ಇದು ಅಂತ ನಿಖರವಾಗಿ ಹೇಳುವಂತಹ ಒಂದು ಸಂಪ್ರದಾಯ ಶಂಕರಾಚಾರ್ಯರಿಂದ ಆರಂಭ ಆಯಿತು. ಶಂಕರಾಚಾರ್ಯರಿಗೆ ಹಿಂದೆ ಬೌದ್ಧ ನ್ಯಾಯ ವೈಶೇಷಿಕಾದಿ ದರ್ಶನಗಳಿದ್ದು ವೇದ ಪ್ರಾಮಾಣ್ಯವನ್ನ ಅಲ್ಲಿಗೆಳಿತಾ ಇದ್ದಾಗ, ವೇದಗಳಿಗೆ ಒಂದು ಸ್ವತಃ ಪ್ರಾಮಾಣ್ಯ ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾಗ, ಶಂಕರಾಚಾರ್ಯರು ವೈದಿಕ ಪ್ರಾಮಾಣ್ಯ ಅದನ್ನು ಕುರಿತು ಉಪಷ್ಟಂಭನ ಪೂರ್ವಕವಾಗಿ ಯುಕ್ತಿಯುಕ್ತವಾಗಿ ಅದನ್ನು ಸಾಧಿಸಿದರು. ಅಂದ್ರೆ ಏನು? ಶಂಕರಾಚಾರ್ಯರು ವೈದಿಕ ಧರ್ಮ ಅನ್ನೋ ಚೌಕಟ್ಟು, ಇದರಲ್ಲಿ ವೇದಾಂತ ಅನ್ನತಕ್ಕಂತಹ ಒಂದು ಪ್ರಕ್ರಿಯೆ, ಇದನ್ನ ಜನಗಳಿಗೆ ಹಾಕಿಕೊಟ್ಟರು. ಇದಾದ ಮೇಲೆ ಕಾಲಾನುಗತಿಕವಾಗಿ ಈ ಒಂದು ವೇದಾಂತದ ಸಂಪ್ರದಾಯ ಏನಿತ್ತು, ಈ ವೇದಾಂತದ ಸಂಪ್ರದಾಯಕ್ಕೆ ಕಾರಣಾಂತರಗಳಿಂದ ಅಡ್ಡಿ ಬಂದದ್ದು ನಮ್ಮ ಇತಿಹಾಸದಲ್ಲಿ ಕಾಣುತ್ತೆ. ಶಂಕರಾಚಾರ್ಯರ ಭಾಷ್ಯಗಳೇ ಹಲವಾರು ವರ್ಷಗಳ ಕಾಲ ಪ್ರಚಾರದಲ್ಲಿ ಇರಲಿಲ್ಲ. ಆ ಭಾಷ್ಯಗಳಲ್ಲಿ 3 ಪ್ರಸ್ಥಾನಗಳು ಹೇಗೆ ಬಂತು? ಸುರೇಶ್ವರರ ಪ್ರಸ್ಥಾನವೇ ಒಂದು, ಅದಕ್ಕೆ ವಿರುದ್ಧವಾಗಿ ಪಂಚಮಾಧಿಕಾಕಾರರ ಪ್ರಸ್ಥಾನವೇ ಒಂದು, ಅದಕ್ಕೆ ವಿರುದ್ಧವಾಗಿ ವಾಚಸ್ಪತಿ ಮಿಶ್ರರ ಪ್ರಸ್ಥಾನವೇ ಒಂದು, ಹೇಗೆ ಶಾಂಕರ ಮತದಲ್ಲೇ 3 ಕವಲುಗಳು ಒಡೆಯಿತು ಅಂತ ಇತಿಹಾಸ ಹೇಳುವಂತಹ ವಿಷಯ. ಹೀಗೆ ವೈದಿಕ ಮತ ಮತ್ತೆ ಒಂದು ದುರ್ದೈವ ಸ್ಥಿತಿಗೆ ಸೇರಿಕೊಂಡಾಗ ರಾಮಾನುಜಾಚಾರ್ಯರ ಅವತಾರವಾಗಿ ರಾಮಾನುಜಾಚಾರ್ಯರು ಮತ್ತೆ ಈ ವೈದಿಕ ಧರ್ಮದ ಪುನರುದ್ಧಾರವನ್ನ ಮಾಡಿ ವೇದಾಂತದ ದೃಷ್ಟಿಕೋನವನ್ನು ಇನ್ನೊಂದು ರೀತಿಯಾಗಿ ನಮ್ಮ ಮುಂದೆ ಇಟ್ಟರು. ಭಕ್ತಿಯ ಪ್ರಪತ್ತಿಯ ಒಂದು ಹಿರಿಮೆಯನ್ನ, ಹೆಗ್ಗಳಿಕೆಯನ್ನ ಹಾಕಿಕೊಟ್ಟರು. ರಾಮಾನುಜಾಚಾರ್ಯರು ಅವರ ಕಾಲವಾದದ್ದು 1133. ರಾಮಾನುಜಾಚಾರ್ಯರ ಕಾಲವಾದ ಮೇಲೆ, ರಾಮಾನುಜಾಚಾರ್ಯರ ಕಾಲದಲ್ಲೇ ವಿಪ್ಲವ ಆದದ್ದು ಇತಿಹಾಸಕಾರರಿಗೆಲ್ಲ ಗೊತ್ತು. ರಾಮಾನುಜಾಚಾರ್ಯರೇ ದೇಶ ಬಿಟ್ಟು ದೇಶಕ್ಕೆ ಓಡಬೇಕಾಗಿ ಬಂತು. ಬಸವೇಶ್ವರರ ಒಂದು ಪ್ರಾದುರ್ಭಾವವಾಗಿ ಬಸವೇಶ್ವರರಿಂದ ಅವೈದಿಕವಾದ ಮತ್ತು ಕಾಶ್ಮೀರ ಶೈವದಿಂದ ಪುಷ್ಟವಾದಂತಹ ಒಂದು ಮಾರ್ಗ ದಕ್ಷಿಣ ದೇಶದಲ್ಲಿ ಮುಖ್ಯವಾಗಿ ಪ್ರಚಲಿತವಾಯಿತು. 1166 ಬಸವೇಶ್ವರರು ತೀರಿಕೊಂಡ ವರ್ಷ. ಅಂದ್ರೆ ಏನು? ರಾಮಾನುಜಾಚಾರ್ಯರು ತಮ್ಮ ಜೀವಿತ ಕಾಲದಲ್ಲಿ ಏನು ಮಾಡಿದರೋ
ಅದನ್ನು ಎಲ್ಲ ಹೋಗಲಾಡಿಸಿ ಬಸವೇಶ್ವರರು 1166ರ ಹೊತ್ತಿಗೆ ದೇಶದಲ್ಲಿ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ವೈದಿಕ ಸಂಪ್ರದಾಯದಲ್ಲಿ ಒಂದು ಗೊಂದಲವನ್ನ ತಂದು ಹಾಕಿತು. ಮಧ್ವಾಚಾರ್ಯರ ಅವತಾರ ಈ ಸಂದರ್ಭದಲ್ಲಿ ಆದದ್ದು. ದೇಶದಲ್ಲಿ ಒಂದು ದುಸ್ಥಿತಿ ಇದ್ದಾಗ, ವೈದಿಕ ಸಂಪ್ರದಾಯಕ್ಕೆ ಒಂದು ಅಡಚಣೆ ಇದ್ದಾಗ, ವೇದಾಂತದ ಒಂದು ದಾರಿ ಜನಗಳಿಗೆ ಗೊತ್ತಾಗದೇ ಇದ್ದಾಗ ಮಧ್ವಾಚಾರ್ಯರ ಅವತಾರವಾದದ್ದು. ಇದು ಕಾಲದ ಮಹಾತ್ಮೆ. ಆ ಕಾಲದಲ್ಲಿ ಈ ದೇಶದಲ್ಲಿ ಇಂಥ ಒಬ್ಬರ ಅವತಾರ ಅಗತ್ಯವಾಗಿತ್ತು, ಇಂಥವರು ಕಾಣಿಸಿಕೊಳ್ಳುವುದು ಅಗತ್ಯವಾಗಿತ್ತು. ಇವರು ಕಾಣಿಸಿಕೊಂಡಿದ್ದರಿಂದ ವೈದಿಕ ಧರ್ಮ ನಮ್ಮ ಕಾಲದವರೆಗೆ ಉಳಿದುಕೊಂಡು ಬರುವುದಕ್ಕೆ ಸಾಧ್ಯವಾಯಿತು. ಇಷ್ಟು ಮೊದಲಲ್ಲಿ ನಾವು ಪರಿಗಣಿಸಬೇಕಾದ ವಿಷಯ. ನಂತರದಲ್ಲಿ ಮಧ್ವಾಚಾರ್ಯರ ಜೀವನ ಚರಿತ್ರೆಯ ಜೀವನದ ವಿಚಾರವಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿರತಕ್ಕಂತಹ ವಿಷಯಗಳು ಏನಿಲ್ಲ. ಇದಕ್ಕೆ ಒಂದೇ ಆಧಾರ ಮಧ್ವವಿಜಯ. ಮಧ್ವವಿಜಯ ಒಂದು ಕಾವ್ಯ. ಕಾವ್ಯದಲ್ಲಿ ಸಹಜವಾಗಿರತಕ್ಕಂತಹ ಉತ್ಪ್ರೇಕ್ಷೆ ಇದೆ. ಶಂಕರ ವಿಜಯ ಹೇಗೆ ನಮಗೆ ಪ್ರಯೋಜನವಾಗಲ್ಲವೋ ಮಧ್ವವಿಜಯವೂ ಹಾಗೆ ನಮಗೆ ಪ್ರಯೋಜನವಾಗಲ್ಲ. ಶಂಕರ ವಿಜಯದಲ್ಲಿ ಹೇಗೆ ದ್ವೇಷಾಸೂಯೆಗಳನ್ನು ನಾವು ಕಾಣ್ತೀವೋ ಮಧ್ವವಿಜಯದಲ್ಲೂ ಹಾಗೇ ದ್ವೇಷಾಸೂಯೆಗಳನ್ನು ನಾವು ಕಾಣ್ತೀವಿ. ಇದನ್ನು ನಂಬಿಕೊಂಡು ನಾವು ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನಾಗಲಿ ಹಿರಿಮೆಯನ್ನಾಗಲಿ ಸಾಧನೆ ಮಾಡುವುದು ತಪ್ಪು. ಆದರೆ ಮಧ್ವವಿಜಯದಲ್ಲಿ ಈ ಅವತಾರ ಕಾಲದ ಸ್ವಾರಸ್ಯವನ್ನು ಕುರಿತು ಕೆಲವು ಸಂದರ್ಭಗಳನ್ನು ಉಲ್ಲೇಖ ಮಾಡಿದ್ದಾರೆ. ಒಂದು ಏನು, ಮಧ್ವಾಚಾರ್ಯರ ಕಾಲದಲ್ಲಿ ವಿಷ್ಣುವಿನ ಒಂದು ಪ್ರಾಮುಖ್ಯ ಮರೆಯಾಗಿತ್ತು. ಇದು ಮಧ್ವವಿಜಯದ ಮಾತೇನು, ವಿಶ್ವಂ ಮಿಥ್ಯಾ ವಿಭುರಗುಣವಾನ್ ಆತ್ಮನಾಂ ನಾಸ್ತಿ ಭೇದ. ಜನಗಳಲ್ಲಿ ಸಾಮಾನ್ಯ ಏನು ಪ್ರಚುರವಾಗಿತ್ತು, ವಿಶ್ವಂ ಮಿಥ್ಯಾ, ಈ ಜಗತ್ತು ಅಂತ ನೋಡಿ ಮಿಥ್ಯೆ, ಸುಳ್ಳಾದದ್ದು. ವಿಭು ಅಗುಣವಾನ್, ವಿಭು ದೇವರು ನಿರ್ಗುಣ, ಅವನು ನಿರಾಕಾರ. ಅಗುಣವಾನ್ ಮತ್ತು ಆತ್ಮನಾಂ ನಾಸ್ತಿ ಭೇದ, ಜೀವರಲ್ಲಿ ಭೇದ ಅನ್ನೋದು ಇಲ್ಲ, ಎಲ್ಲ ಜೀವರು ಸಮಾನರು. ದೈತ್ಯ ಇತ್ತಂ ವ್ಯದಧದ ಗಿರಾಂ ದಿಕ್ಷು ಭೂಯ ಪ್ರಸಿದ್ಧಿಂ. ಈ ದೈತ್ಯ ಅಂತ ನಾವು ಪದವನ್ನು ಪ್ರಯೋಗ ಮಾಡಿದ್ದಾರೆ. ಅದನ್ನು ನಾವು ಅದನ್ನು ಹೆಚ್ಚಾಗಿ ಮನಸ್ಸಿಗೆ ತಂದುಕೊಳ್ಬೇಕಾಗಿಲ್ಲ. ಹೀಗೆ ಈ ಮಾತನ್ನ, ಈ ಒಂದು ದೃಷ್ಟಿಯನ್ನ ಜಗತ್ತಿನಲ್ಲಿ ಹೆಸರುವಾಸಿಯಾಗಿ ಮಾಡಿದರು. ಆನಂದಾದ್ಯೈರ್ ಗುರುಗುಣ ಗಣೈ ಪೂರಿತೋ ವಾಸುದೇವೋ ಮಂದಂ ಮಂದಂ ಮನಸಿ ಚ ಸತಾಂ ಹಂತ ನೂನಂ ತಿರೋಭೂತ್. ಈ ಆನಂದ ಮುಂತಾದ ಕಲ್ಯಾಣ ಗುಣಗಳನ್ನು ಹೊಂದಿರತಕ್ಕಂತಹ ವಾಸುದೇವ ಮೆತ್ತಿಗೆ ಮಂದಂ ಮಂದಂ ಮೆತ್ತಿಗೆ ಒಳ್ಳೆಯ ಜನರ ಮನಸ್ಸಿನಿಂದ, ಮನಸ್ಸಿ ಸತಾಂ ಒಳ್ಳೆಯವರ ಮನಸ್ಸಿನಿಂದ ನೂನಂ ತಿರೋಭೂತ್, ಹೀಗೆ ಅವನು ಮರೆಯಾದ. ಹೀಗೆ ವಿಷ್ಣುವಿನ ಉತ್ಕರ್ಷ, ದೇವರ ಒಂದು ಸಗುಣತ್ವ ಮತ್ತು ಜೀವರಲ್ಲಿ ಇರತಕ್ಕಂಥ ಭೇದ, ಜಗತ್ ಸತ್ಯತ್ವ, ಈ ದೃಷ್ಟಿ ಜನರಲ್ಲಿ ಹೋಗಿತ್ತು. ಈ ಜನರಲ್ಲಿ ಈ ದೃಷ್ಟಿ ಹೋದರೆ ದುರಾಚಾರಕ್ಕೆ ಎಡೆ ಮಾಡಿಕೊಡುತ್ತೆ. ವೇದಗಳು ಇರೋದು, ಶಾಸ್ತ್ರದ ಪ್ರಯೋಜನ ಇರೋದು ಜನರನ್ನ ಒಳ್ಳೆಯ ದಾರಿಯಲ್ಲಿ ನಿಲ್ಲಿಸೋದು. ಹೀಗೆ ಶಾಸ್ತ್ರದ ಆಲಂಬನೆ ಇಲ್ಲದೆ ಇದ್ರೆ ಜನಗಳು ಸ್ವಚ್ಛಂದ ವಿಹಾರಿಗಳಾಗಿ ಈ ಒಂದು ಸಂಪ್ರದಾಯವನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಇದಕ್ಕೆ ಮೂಲಭೂತವಾಗಿ ಇರಬೇಕಾದದ್ದು ವಿಷ್ಣುವಿನ ಮಾಹಾತ್ಮ್ಯ ಜ್ಞಾನ. ಈ ಜ್ಞಾನ ಜನಗಳ ಮನಸ್ಸಿನಲ್ಲಿ ಮಂದಂ ಮಂದಂ ಮನಸಿ ಚ ಸತಾಂ ಹಂತ ನೂನಂ ತಿರೋಭೂತ್, ಹೀಗೆ ಅದು ಮರೆಯಾಯಿತು. ಈ ಕಾರಣದಿಂದ ಮಧ್ವಾಚಾರ್ಯರು ಮತ್ತೆ ಮೇಲೆದ್ದು ನಿಲ್ಲಬೇಕಾಯಿತು. ಅಂದ್ರೆ ಏನು,
ಮಧ್ವಾಚಾರ್ಯರ ಅವತಾರಕ್ಕೆ ಕಾರಣವನ್ನು ಏನು ಹೇಳಿದ ಹಾಗಾಯಿತು? ವಿಷ್ಣು ಭಕ್ತಿ ಅನ್ನೋದು ಹೋಗಿತ್ತು. ವಿಷ್ಣು ಭಕ್ತಿಗೆ ಯಾವ ವೇದಾಂತದ ಚೌಕಟ್ಟು ಬೇಕೋ ಆ ಚೌಕಟ್ಟು ಹೋಗಿತ್ತು. ವಿಷ್ಣು ಭಕ್ತಿಯನ್ನ ಪುನಃ ಜನರಲ್ಲಿ ಹರಡೋದಕ್ಕೆ ಮತ್ತು ಅದಕ್ಕೆ ಅನುಕೂಲವಾದಂತಹ ಒಂದು ವೇದಾಂತದ ಚೌಕಟ್ಟನ್ನು ಸಿದ್ಧ ಮಾಡೋದಕ್ಕೆ ಮಧ್ವಾಚಾರ್ಯರ ಅವತಾರ ಬೇಕಾಯಿತು. ಇದು ಕಾರದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ ನಾವು ಪರಿಗಣಿಸಬೇಕಾದ ವಿಚಾರ. ಆದ್ದರಿಂದ ಇದಕ್ಕಿಂತ ಮೀರಿ ಮಧ್ವಾಚಾರ್ಯರ ಅವತಾರ ಪ್ರಯೋಜನವನ್ನ ಹೇಳೋದು ಅನಗತ್ಯ. ಇದನ್ನ ಸಾರೋದ್ಧಾರವಾಗಿ ಆಚಾರ್ಯರು ನಾರಾಯಣ ಪರಃ ನ ಭೂತಂ ನ ಭವಿಷ್ಯತಿ ತತ್ಪರಃ ಇತ್ಯಾದಿಯಾಗಿ ಅವರು ಒಂದೊಂದು ಗ್ರಂಥದಲ್ಲಿಯೂ ಕೂಡ ಹೇಳಿಕೊಂಡು ಬಂದಿದ್ದಾರೆ. ಮತ್ತು ಯತಿ ಪ್ರಣವ ಕಲ್ಪದಲ್ಲಿ ಅವರು ಎಲ್ಲ ಸನ್ಯಾಸಿಗಳಿಗೆ, ಸನ್ಯಾಸ ಮನೋಧರ್ಮವನ್ನು ಉಳ್ಳಂತಹ ಗೃಹಸ್ಥರಿಗೆ ಅವರು ಮಾಡಿದ ಒಂದು ಉಪದೇಶ ಏನು, ಒಂದು ಕೊಟ್ಟ ಆದೇಶ ಏನು? ವಿಷ್ಣೋ ಸರ್ವೋತ್ತಮತ್ವಂ ಸರ್ವದಾ ಪ್ರತಿಪಾದಯ. ಇದಕ್ಕಿಂತ ಹೆಚ್ಚಾಗಿ ಯಾರೂ ಏನೂ ಮಾಡಬೇಕಾದದ್ದಿಲ್ಲ. ವಿಷ್ಣೋ ಸರ್ವೋತ್ತಮತ್ವಂ ಸರ್ವದಾ ಪ್ರತಿಪಾದಯ. ಈ ಪಂಚಭೇದಗಳು, ಜೀವತಾರತಮ್ಯ, ದೇವತಾತಾರತಮ್ಯ ಇವೆಲ್ಲ ಗೌಣವಾದದ್ದು. ಮುಖ್ಯವಾಗಿ ಮಧ್ವಾಚಾರ್ಯರ ಅವತಾರ ಪ್ರಯೋಜನ ಏನು? ವಿಷ್ಣುವಿನ ಸರ್ವೋತ್ತಮತ್ವವನ್ನು ಹೇಳ್ತಕ್ಕದ್ದು. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ. ಮತ್ತೆ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ಹೇಳಿದ ಮಧ್ವಾಚಾರ್ಯರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿಕೊಂಡ ಮೇಲೆ ಮಧ್ವ ವಿಜಯದಲ್ಲಿ ಬರೋ ಹಾಗೆ ಗತೆ ದಿನಾನಾಂ ದಶಕೆ ಸಮಾಸಕೆ 1 ತಿಂಗಳು 10 ದಿನ ಆದ ಮೇಲೆ ಮಧ್ವಾಚಾರ್ಯರು ಅಚ್ಯುತ ಪ್ರೇಕ್ಷಕರ ಹತ್ತಿರ ಇದ್ದಾಗ ವಾಸುದೇವಾಹ್ವಯಾನ್ ಪಂಡಿತಾನ್ ಬಹು ತರ್ಕ ಕರ್ಕಶಾನ್ ಇಂಥವರನ್ನು ವಾದದಲ್ಲಿ ಜಯಿಸಿದರು. ಅಂದ್ರೆ ಏನು? ಅವರು ಸಿದ್ಧಾಂತ ಪ್ರತಿಪಾದನೆ ಮಾಡಿರಲಿಲ್ಲ. ಇನ್ನು ಅವರ ಸಿದ್ಧಾಂತಕ್ಕೆ ಮೂಲಭೂತವಾದ ಗ್ರಂಥಗಳನ್ನು ರಚನೆಯೂ ಮಾಡಿರಲಿಲ್ಲ. ಸಾಂಗವಾಗಿ ಅವರ ಅಧ್ಯಯನವೂ ಆರಂಭವಾಗಿರಲಿಲ್ಲ. ಆಗಲೇನೆ ಅವರು ಸನ್ಯಾಸಿಗಳಾಗಿ 40 ದಿನಗಳಲ್ಲಿಯೇನೆ ವಾಸುದೇವ ಮೊದಲಾದ ಬಹುತರ್ಕ ಕರ್ಕಶಾನ್ ಪಂಡಿತಾನ್ ಇಂಥ ಪಂಡಿತರನ್ನು ವಾದದಲ್ಲಿ ಜಯಿಸಿದರು. ಇದನ್ನು ನೋಡಿ ಅವರ ಗುರುಗಳಾದ ಅಚ್ಯುತ ಪ್ರೇಕ್ಷಕರು ಸ್ವಶಿಷ್ಯಂ ಚತುರಂ ಚಿಕೀರ್ಷಿತು, ತಮ್ಮ ಶಿಷ್ಯನನ್ನ ಚತುರನನ್ನಾಗಿ ಮಾಡಬೇಕು, ಬುದ್ಧಿವಂತನನ್ನಾಗಿ ಮಾಡಬೇಕು ಮತ್ತು ವಾದ ಕುಶಲಿಯನ್ನಾಗಿ ಮಾಡಬೇಕು ಅಂತನ್ನೋ ದೃಷ್ಟಿಯಿಂದ ಅಧ ಇಷ್ಟಸಿದ್ಧಿಂ ಜಾತಿ ಛಲ ವಾರಿಧಿಂ, ಅವರಿಗೆ ಇಷ್ಟಸಿದ್ಧಿ ಅನ್ನೋದು ಪಾಠ ಹೇಳಿಕೊಡೋದಕ್ಕೆ ಆರಂಭ ಮಾಡಿದ್ರು. ಇಲ್ಲಿ ಏನು ಮಧ್ವವಿಜಯದಲ್ಲಿ ಬರೋ ವರ್ಣನೆ ಏನು? ಅಧ ಇಷ್ಟಸಿದ್ಧಿ ಛಲಜಾತಿ ವಾರಿಧಿ ನಿರಾದರೇಣಾಪಿ ಮಹಾತ್ಮನಾಮುನ ಅಂತ ಮಧ್ವವಿಜಯದಲ್ಲಿ ಬರೋ ಮಾತು. ಹೀಗೆ ಇಷ್ಟಸಿದ್ಧಿಯನ್ನ ಅವರಿಗೆ ಪಾಠ ಹೇಳಿಕೊಡುವುದಕ್ಕೆ ಆರಂಭ ಮಾಡಿದ ಮೇಲೆ ಮಧ್ವಾಚಾರ್ಯರು ತದಾದ್ಯಪದ್ಯಸ್ಥಮವದ್ಯ ಮಂಡಲಂ ತದಾಪದತ್ ಷೋಡಶಕದ್ವಯಂ, ಅದರ ಮೊದಲನೇ ಶ್ಲೋಕದಲ್ಲಿ ಏನೇ ಆಚಾರ್ಯರು 32 ದೋಷಗಳನ್ನ ಹೇಳಿದರು. ಈ ಇಷ್ಟಸಿದ್ಧಿ ಅಂತನ್ನೋ ಗ್ರಂಥವನ್ನ ಆರಂಭ ಮಾಡುವಾಗ ಹೀಗೆ ಷೋಡಶಕದ್ವಯಂ 16 32 ದೋಷಗಳನ್ನ ಹೇಳಿದರು ಅಂತನ್ನೋ ಮಾತು ಮಧ್ವವಿಜಯದಲ್ಲಿ ಬರುತ್ತೆ. ಇಷ್ಟಸಿದ್ಧಿ ಅನ್ನೋ ಗ್ರಂಥ ವಿಮುಕ್ತಾತ್ಮರು ಅಂತನ್ನೋ ರಚಿಸಿರೋದು. ಇವರ ಕಾಲ 1200. ಮಧ್ವಾಚಾರ್ಯರ ಬಾಲ್ಯದಲ್ಲಿ ಈ ಗ್ರಂಥ ಸಿದ್ಧವಾದದ್ದು. ಇಷ್ಟಸಿದ್ಧಿ ಅಂತನ್ನೋ ಗ್ರಂಥ ಮಧ್ವಾಚಾರ್ಯರ ಬಾಲ್ಯದಲ್ಲಿ ಸಿದ್ಧವಾದದ್ದು. ಆ ಹೊತ್ತಿಗಾಗಲೇ ಅದ್ವೈತ ಸಿದ್ಧಾಂತದಲ್ಲಿ 3 ಕವಲುಗಳು ಒಡೆದು 1 ಕವಲು ಪಂಚಪಾದಿಕಾಕಾರದ ಸಿದ್ಧಾಂತವನ್ನ ಇವರು ಅದ್ವೈತ ಅಂತ ಹೇಳ್ತಾ ಇರೋ ಗ್ರಂಥ ಇಷ್ಟಸಿದ್ಧಿ. ಅದ್ವೈತ ಸಂಪ್ರದಾಯದಲ್ಲಿ ಇಷ್ಟಸಿದ್ಧಿಯನ್ನ ಓದಿ ಆರಂಭ ಮಾಡುವಂಥ ಅಭ್ಯಾಸ ಎಲ್ಲಿಯೂ ಇಲ್ಲ. ನಾನು ಅದ್ವೈತವನ್ನ ಸಾಂಗವಾಗಿ ಕ್ರಮವಾಗಿ ಅಭ್ಯಾಸ ಮಾಡುವುದರಿಂದ ಈ ಇಷ್ಟಸಿದ್ಧಿ ಗ್ರಂಥವನ್ನ
ಅದ್ವೈತಾಭ್ಯಾಸಗಳು ಅಧ್ಯಯನವನ್ನೇ ಮಾಡೋಲ್ಲ. ಇಲ್ಲಿ ಇವರು ಇಷ್ಟಸಿದ್ಧಿ ಗ್ರಂಥದಿಂದ ಯಾಕೆ ಆರಂಭ ಮಾಡಿದ್ರು? ಅದ್ವೈತವನ್ನ ಅವರಿಗೆ ಹೇಳಿಕೊಡ್ಬೇಕು ಅಂತನ್ನೋದಿದ್ರೆ ಇಷ್ಟಸಿದ್ಧಿ ಗ್ರಂಥವನ್ನ ಅವರ ಆರಂಭ ಮಾಡಿದ್ದು ಯಾತಕ್ಕೆ? ಮಧ್ವ ವಿಜಯಕಾರರೇ ಅದಕ್ಕೆ ಹೇಳ್ತಾರೆ, ಛಲಜಾತಿ ವಾರಿಧಿ. ಇವರು ವಾದಕ್ಕೆ ಪ್ರಯೋಜನವಾಗಲಿ ಅಂತ ಹೇಳಿ ಈ ಇಷ್ಟಸಿದ್ಧಿ ಗ್ರಂಥದಲ್ಲಿ ಛಲವನ್ನ, ಜಾತಿಯನ್ನ ಒಂದು ಸಮುದ್ರದ ಹಾಗೆ ಮಾಡಿಟ್ಟಿದ್ದಾರೆ ಈ ಗ್ರಂಥದಲ್ಲಿ. ಛಲಜಾತಿ ವಾರಿಧಿ. ಛಲ ಅಂದ್ರೆ ಏನು? ಛಲ ಅಂದ್ರೆ ಪರೋಕ್ತಂ, ಯಾರಾದರೂ ಹೇಳಿದ್ದನ್ನ ಅರ್ಥಾಂತರಂ ಪರಿಕಲ್ಪ್ಯ, ಅದಕ್ಕೆ ಬೇರೆ ಅರ್ಥವನ್ನು ಪರಿಕಲ್ಪನೆ ಮಾಡಿ ದೂಷಯತಿ ಹೇಳ್ತಾರೆ, ಒಂದು ದೂಷಣೆ ಮಾಡ್ತಾರೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಯಾರೋ ಒಬ್ಬ ಹೇಳ್ತಾನೆ ಸಂಸ್ಕೃತದಲ್ಲಿ ಗಾಮಾನಯ ಅಂತ ಹೇಳ್ತಾನೆ. ಗೋ ಅಂದ್ರೆ ಹಸು, ಗಾಮಾನಯ ಹಸುವನ್ನು ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಆದ್ರೆ ಅವನಿಗೆ ಹತ್ತಿರ ಇದು ಪಂಡಿತ ಏನು ಮಾಡ್ತಾನೆ, ಗೋ ಅಂದ್ರೆ ಭೂಮಿ, ಭೂಮಿಯನ್ನು ತರೋದು ಹೇಗೆ? ಗಾಮಾನಯ ಅಂದ್ರೆ ಪೃಥ್ವೀಮಾನಯ ಅಂತ ಹೇಳ್ತೀಯಲ್ಲ, ಏನು ಅಸಂಬದ್ಧ ಪ್ರಲಾಪ ಮಾಡ್ತಾ ಇದ್ದೀಯೇ ನೀನು? ಹೀಗೆ ಅರ್ಥಾಂತರಂ ಪರಿಕಲ್ಪ್ಯ, ಅವನ ಮನಸ್ಸಿನಲ್ಲಿರೋ ಅರ್ಥವೊಂದು, ಇವನು ಅದಕ್ಕೆ ವಿಕಲ್ಪ ಮಾಡುವಂತಹ ಅರ್ಥವೊಂದು, ಹೀಗೆ ಅರ್ಥಾಂತರಂ ಪರಿಕಲ್ಪ್ಯ ದೂಷಯತಿ. ಇದು ಛಲ. ಛಲ ಅಂದ್ರೆ ಇದು. ಮತ್ತೆ ಜಾತಿ ಅಂತನ್ನೋದು ಸಿದ್ಧಮಪಿ ಯದ್ದೂಷಣಂ. ಯಾರನ್ನೋ ಹೇಳ್ತಾರೆ ಅವನು ನವಕಂಬಳ, ಒಂದು ಹೊಸದಾದ ಕಂಬಳಿಯನ್ನು ಹೊತ್ಕೊಂಡಿದ್ದಾನೆ, ಹೊಸ ಕಂಬಳಿಯ ಒಂದು ನವಕಂಬಳ. ಆದ್ರೆ ಇವನು ನವ ಅಂತನ್ನೋದಕ್ಕೆ 9 ಅಂತ ಅರ್ಥ ಮಾಡಿ ಪ್ರತ್ಯಕ್ಷವಾಗಿ ಒಂದು ಕಂಬಳಿ ಹೊತ್ಕೊಂಡಿದ್ದಾನೆ, ಅವನು 9 ಕಂಬಳಿ ಅಂತ ಹೇಳ್ತೀಯಲ್ಲ, ಪ್ರತ್ಯಕ್ಷ ವಿರೋಧವಾಗಿ ಹೇಳ್ತಾ ಇದ್ದೀಯಲ್ಲ ನೀನು, ನವಕಂಬಳ. ಇದು ಜಾತಿ ಅಂತ ನೋಡ್ಕೊಳ್ಳಿ. ಈ ಇಷ್ಟಸಿದ್ಧಿ ಗ್ರಂಥದಲ್ಲಿ ಹೀಗೆ ಛಲ ಜಾತಿ ಇರೋದರಿಂದ ವಾದಕ್ಕೆ ಉಪಯೋಗವಾಗಲಿ ಅಂತನ್ನೋ ದೃಷ್ಟಿಯಿಂದ ಇಷ್ಟಸಿದ್ಧಿಯನ್ನ ಅಚ್ಯುತ ಪ್ರೇಕ್ಷರು ಇವರಿಗೆ ಹೇಳಿದರು. ವಾಸ್ತವವಾಗಿ ಅಚ್ಯುತ ಪ್ರೇಕ್ಷಕರಿಗೆ ಇಷ್ಟಸಿದ್ಧಿಯಲ್ಲಿ ತಾತ್ಪರ್ಯ ಇತ್ತು ಅಂತಲ್ಲ. ಯಾಕೆಂದ್ರೆ ಈ ಶ್ಲೋಕ ಆದ 2 ಶ್ಲೋಕಗಳ ಮೇಲೆ ಏನು ಹೇಳುತ್ತೆ, 5-6 ಜನ ಬ್ರಾಹ್ಮಣರು ಭಾಗವತವನ್ನ ಅಚ್ಯುತ ಪ್ರೇಕ್ಷಕರ ಕೈಯಲ್ಲಿ ಕೇಳಬೇಕು ಅಂತ ಬಂದರು. ಆಗ ಅಚ್ಯುತ ಪ್ರೇಕ್ಷಕರ ಹತ್ತಿರ ಇದ್ದ ಗ್ರಂಥ, ಬ್ರಾಹ್ಮಣರು ತಂದಂತ ಗ್ರಂಥ, ಇದರಲ್ಲಿ ಪಾಠಾಂತರ ಇದ್ದದರಿಂದ ಮಧ್ವಾಚಾರ್ಯರು ನಿರ್ದುಷ್ಟವಾದ ಪಾಠ ಯಾವುದು ಅಂತ ಹೇಳಿದರು. ಹೀಗೆ ಪಾಠ ಹೇಳುವಂತಹ ಸಾಮರ್ಥ್ಯ ಇದೆಯಲ್ಲ ಅಂತ ಹೇಳಿ ಆಚಾರ್ಯರು ಇವರನ್ನ ಪಂಚಮಸ್ಕಂಧವನ್ನು ಅನುವಾದ ಮಾಡಿ ಅಂತ ಹೇಳಿದಾಗ ಭಾಗೀರಥಿ ಅವತಾರವನ್ನು ಕುರಿತು ಒಂದು ಪಂಚಮಸ್ಕಂಧವನ್ನ ಅವರು ಜಗಾದ ಭೂರಿ ಹೃದ ಅವರು ಅನುವಾದ ಮಾಡಿದ್ರು. ಇದನ್ನ ನಜನ್ಮನೆಯತ್ ಪಠಿತಂ, ಅವರು ಈ ಜನ್ಮದಲ್ಲಿ ಭಾಗವತವನ್ನು ಓದಿಯೇ ಇರಲಿಲ್ಲ ಮಧ್ವಾಚಾರ್ಯರು, ಆದರೂ ಕೂಡ ಪಂಚಮಸ್ಕಂಧವನ್ನು ಅನುವಾದ ಮಾಡಿದ್ರು. ಅಂದ್ರೆ ಏನು, ಆಗಿನ ಅಚ್ಯುತ ಪ್ರೇಕ್ಷಕರು ಅದ್ವೈತಿಗಳು ಅಂತ ಹೇಳೋದಕ್ಕೆ ಏನು ಗಮಕ ಇಲ್ಲ. ಅಚ್ಯುತ ಪ್ರೇಕ್ಷಕರು ಭಾಗವತರೇ, ಭಾಗವತ ಸಂಪ್ರದಾಯವನ್ನೇ ಹಿಡಿದಿದ್ದವರು. ಅವರು ಅದ್ವೈತಿಗಳಾಗಿದ್ದರು, ಅದ್ವೈತಿಗಳ ಹತ್ತಿರ ಮಧ್ವಾಚಾರ್ಯರು ಹೋಗಿ ಓದಿದ್ರು ಅಂತನ್ನೋಂಥ ಒಂದು ಪ್ರತೀತಿ ಅಲ್ಲಿ ಬರೋಲ್ಲ. ಆದ್ರೆ ಇಷ್ಟಸಿದ್ಧಿ ಗ್ರಂಥವನ್ನು ಯಾಕೆ ಅವರು ಮಾಡಿದ್ರು? ಇಷ್ಟಸಿದ್ಧಿ ಗ್ರಂಥದ ಒಂದು ಪ್ರತಿ ನಮಗೆ ಸಿಕ್ಕಿರೋದು ತ್ರಿಚೂರ್ ತಡುಕಾವಿಲ್ ಮಠದಲ್ಲಿ. ಅಂದ್ರೆ ಏನು, ಕೇರಳದವರು. ಕೇರಳ ಇಲ್ಲಿ ಸಮೀಪವಾಗಿದ್ದರಿಂದ ಇಷ್ಟಸಿದ್ಧಿಯ ಒಂದು ಗ್ರಂಥ ಅಚ್ಯುತ ಪ್ರೇಕ್ಷಕರ ಕಡೆ ಬಂದಿರಬಹುದು, ಅದನ್ನೇ ಇವರು ಅಭ್ಯಾಸ ಮಾಡು ಹೇಳಿರಬಹುದು. ಆದರೆ ಆದ್ಯಪದ್ಯ ಹೇಳ್ತಾರೆ. ಏನು ಆದ್ಯಪದ್ಯ ಇದು? ಇಷ್ಟಸಿದ್ಧಿಯನ್ನು ನಾನು ನನ್ನ ವೇದಾಂತ ಅಧ್ಯಯನ ಮುಗಿಸಿದ ಮೇಲೆ ಕುತೂಹಲದಿಂದ ಓದಿದ್ದೆ ನಾನು ಇಷ್ಟಸಿದ್ಧಿ. ಇಷ್ಟಸಿದ್ಧಿ ಗ್ರಂಥದ ಆದ್ಯ ಶ್ಲೋಕ ಜಾನುಭೂತಿ ರಜಾಮೇಯ ಅನಂತಾತ್ಮಾನಂದ ವಿಗ್ರಹ. ಆಮೇಲೆ ಮಹದಾದಿ ಜಗನ್ಮಾಯ ಚಿತ್ರ ಭಿತ್ತಿಂ ನಮಾಮಿ ತಾಂ. ಇವರು ಇಷ್ಟಸಿದ್ಧಿಕಾರರು ವಿಮುಕ್ತಾತ್ಮರು ನಮಸ್ಕಾರ ಮಾಡಿದ್ದಾರೆ. ಯಾರಿಗೆ ನಮಸ್ಕಾರ ಮಾಡಿದ್ದಾರೆ? ಒಂದು ಸಂವಿತ್ ಅಂತ ಏನಿದೆ, ಪರಾಸಂವಿತ್ ಅಂತ, ಆ ದೇವತೆಯಲ್ಲ. ಯದ್ಯಪಿ ಮಂಗಳಾಚರಣೆ ಮಾಡಬೇಕಾದ್ರೆ ಯಾರಿಗೆ ಏನನ್ನಾದರೂ ಕೊಡೋದಕ್ಕೆ ಒಂದು ಗ್ರಂಥದ ನಿರ್ವಿಗ್ರಹದ
ಇದನ್ನು ಉಂಟು ಮಾಡೋದಕ್ಕೆ ಯಾರಿಗೆ ಸಾಮರ್ಥ್ಯ ಇದೆಯೋ ಅಂಥವ್ರನ್ನ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ, ಈಗ ಪ್ರಾರ್ಥನೆ ಮಾಡೋದ್ರಲ್ಲೂ ಕೂಡ ಉಚಿತವಾದ ಪ್ರಾರ್ಥನೆ, ಅನುಚಿತವಾದ ಪ್ರಾರ್ಥನೆ ಅಂತ ಇದೆ. ಈ ಪ್ರಾರ್ಥನೆಯಲ್ಲಿ ಯಾರು ಕೈಗೊಂಡಂತಹ ಕೆಲಸಕ್ಕೆ ಸಾರ್ಥಕ್ಯವನ್ನು ಒದಗಿಸಿಕೊಡುವಂತಹ ಶಕ್ತಿ ಇದೆಯೋ ಅಂಥವ್ರನ್ನ ನಾವು ಪ್ರಾರ್ಥನೆ ಮಾಡಬೇಕು. ಇಷ್ಟ ಸಿದ್ಧಿಕಾರರು ಯಾರನ್ನು ಪ್ರಾರ್ಥನೆ ಮಾಡಿದ್ದಾರೆ? ತಮ್ಮ ಸಂವಿತ ಇದನ್ನು ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆ ಮಾಡೋದ್ರ ಅಗತ್ಯ ಏನು? ಪ್ರಾರ್ಥನೆ ಮಾಡೋದ್ರ ಸಾರ್ಥಕ್ಯ ಏನು? ಇದು ಎಂಥದ್ದು? ಯಾ ಅನುಭೂತಿ. ನಾವು ನಿದ್ರೆಯಲ್ಲಿ ನಾನು ಅಂತಿಲ್ಲದೆ ಇದು ಅಂತಿಲ್ಲದೆ ಯಾವ ನಿರ್ವಿಕಾರ ಸ್ಥಿತಿಯಲ್ಲಿ ಇರುತ್ತೋ ಅದನ್ನು ಅನುಭೂತಿ ಎಂದು ಕರೀತಾರೆ. ಇಂಥ ಅನುಭೂತಿ ಅಜಾ ಹುಟ್ಟದೇ ಇರತಕ್ಕಂಥದ್ದು, ಅನಂತ ಕಡೆಯಿಲ್ಲದೆ ಇರತಕ್ಕಂಥದ್ದು, ಆತ್ಮಾನಂದ ವಿಗ್ರಹ ಆತ್ಮದ ಆನಂದವೇ ಮೂರ್ತಿವತ್ತಾಗಿ ಬಂದಂತಹದ್ದು, ಮತ್ತು ಮಹದಾದಿ ಮಹತ್ತೇ ಮೊದಲಾದ ಜಗನ್ಮಾಯ ಈ ಜಗತ್ತು ಅಂತನ್ನೋ ಮಾಯೆ ಇದೆಯಲ್ಲ, ಇದರ ಚಿತ್ರ ಭಿತ್ತಿಂ ನಮಾಮಿ ತಾಂ. ಇದು ಚಿತ್ರ ಭಿತ್ತಿ. ಇದು ಒಂದು ಗೋಡೆಯ ಮೇಲೆ ಒಂದು ಚಿತ್ರ ಇದ್ದ ಹಾಗೆ. ಇಡೀ ಜಗತ್ತು ಏನು? ಈ ಗೋಡೆಯ ಮೇಲಿರೋ ಚಿತ್ರ. ಗೋಡೆ ಯಾವುದು? ಅನುಭೂತಿ. ಇದು ಯಾತಕ್ಕೆ ಹೀಗಾಯಿತು? ಮಾಯ. ಮಹದಾದಿ ಜಗನ್ಮಾಯ ಚಿತ್ರಭಿತ್ತಿಂ ನಮಾಮಿ ತಾಂ. ಹೀಗೆ ಈ ಆದ್ಯ ಶ್ಲೋಕದಲ್ಲಿ ಅದ್ವೈತ ಎಲ್ಲಿ ಬರುತ್ತೆ? ಅದ್ವೈತದ ಪ್ರಕ್ರಿಯೆಯಲ್ಲಿ ಬರುತ್ತೆ. ಇಂಥ ಒಂದು ಮನೋವೃತ್ತಿ ಪ್ರಚಲಿತವಾಗಿದ್ದ ಕಾಲ ಅದು. ಇವರು ಮಾಯಾವಾದವನ್ನು ಹೇಳ್ತಕ್ಕಂತಹ ಗ್ರಂಥ ಇದು. ಶಾಂಕರ ಸಿದ್ಧಾಂತವನ್ನ 13 ವರ್ಷಗಳ ಕಾಲ ಗುರುಮುಖೇನ ಅದರ ಪರಿಕರಗಳ ಜೊತೆ ಎಲ್ಲ ಮೀಮಾಂಸಾ ನ್ಯಾಯ ಇದರ ಜೊತೆ ಎಲ್ಲ ನಾನು ಅಧ್ಯಯನ ಮಾಡಿದ್ರ ಫಲ ಏನು? ಶಂಕರಾಚಾರ್ಯರು ಮಾಯಾವಾದವನ್ನು ಎಲ್ಲೂ ಹೇಳಿಲ್ಲ. ಶಂಕರಾಚಾರ್ಯರು ಜಗನ್ಮಿಥ್ಯ ಅಂತನೋ ಮಾತನ್ನು ಎಲ್ಲಿಯೂ ಹೇಳಿಲ್ಲ. ಅವರ ಗ್ರಂಥಗಳಲ್ಲಿ ಎಲ್ಲಿಯೂ ಹೇಳಿಲ್ಲ. ಈ ಜಗನ್ಮಾಯ ಅಂತನೋದೊಂದು ವಾದ ಅದ್ವೈತದಲ್ಲಿ ಬಂತು. ಪಂಚಪಾದಿಕಾಕಾರರು ಅಜ್ಞಾನ ಅಂದ್ರೆ ಮಾಯ ಅನಿರ್ವಾಚ್ಯ ಈ ದೃಷ್ಟಿಯನ್ನ ಹೇಳಿದ್ದನ್ನ ಈ ಖ್ಯಾತಿವಾದವನ್ನು ಹೇಳುವಂತಹ ಇಷ್ಟಸಿದ್ಧಿ ಗ್ರಂಥ ಹೇಳಿದೆ. ಇಷ್ಟಸಿದ್ಧಿ ಗ್ರಂಥ ಮಧ್ವಾಚಾರ್ಯರ ದೃಷ್ಟಿಕೋನವನ್ನ ಸಿದ್ಧ ಮಾಡೋದಕ್ಕೆ ಸಹಕಾರಿಯಾದ ಗ್ರಂಥವಾಯಿತು. ಇದನ್ನ ನಾವು ಮಧ್ವ ವಿಜಯದಲ್ಲಿ ನಾವು ಗ್ರಹಣ ಮಾಡಬೇಕಾದದ್ದು. ಹೀಗೆ ಯಾ ಅನುಭೂತಿ ಅಂತನ್ನೋದನ್ನ ನಾವು ವ್ಯವಹಾರದಲ್ಲಿ ಇಟ್ಟುಕೊಳ್ಳೋದರ ಅಗತ್ಯ ಇಲ್ಲ. ಇದು ಮಧ್ವಾಚಾರ್ಯರ ಅವರ ಆಧ್ಯಾತ್ಮಿಕ ಒಂದು ವ್ಯಕ್ತಿತ್ವವನ್ನ ರೂಢಿಸೋದಕ್ಕೆ ಅವಕಾಶವಾದಂತಹ ಒಂದು ಸಂದರ್ಭ. ಆಮೇಲೆ ಅಚ್ಯುತ ಪ್ರೇಕ್ಷಕರ ಹತ್ತಿರವರಿದ್ದಾಗ ಈ ಅಚ್ಯುತ ಪ್ರೇಕ್ಷಕರು ಅಂತನ್ನೋರ್ನ ಪುರುಷೋತ್ತಮ ತೀರ್ಥರು ಅಂತ ಹೇಳ್ತಾರೆ. ಇವರ ನೆಲೆ ಏನು, ಇವರ ಪರಂಪರೆ ಯಾವುದು, ಈ ವಿಷಯಗಳನ್ನು ನನಗೆ ಗೊತ್ತಿಲ್ಲ. ಅಚ್ಯುತ ಪ್ರೇಕ್ಷಕರನ್ನ ಎಲ್ಲಿಯೂ ಆಚಾರ್ಯರು ಸ್ಮರಣೆ ಮಾಡಿಲ್ಲ. ಅದು ಆಚಾರ್ಯರ ಗ್ರಂಥಗಳಲ್ಲಿ ಒಂದು ಗುರು ಅಂತ ಹೇಳಿದೆ, ಗುರುವನ್ನ ಅಂತ ಹೇಳಿದ್ದಾರೆ. ಬ್ರಹ್ಮಸೂತ್ರದ 1ನೇ ಶ್ಲೋಕದಲ್ಲಿಯೇ ಕೂಡ 2ನೇ ಪಾದದಲ್ಲಿ ಜ್ಞೇಯಂ ಗಮ್ಯಂ ಗುರೂಂಶ್ಚ ಅಭಿನತ್ವ ಸೂಕ್ತಾರ್ಥ ಮುಚ್ಯತೆ. ಗುರೂನ್ ಅಂತ ಬಹುವಚನ ಪ್ರಯೋಗ ಮಾಡಿದ್ದಾರೆ. ಅದರಿಂದ ಮಧ್ವಾಚಾರ್ಯರು ಹಲವರ ಹತ್ತಿರ ಕಲಿತಿರಬಹುದು. ಅಚ್ಯುತ ಪ್ರೇಕ್ಷಕರ ಹೆಸರನ್ನ ತಮ್ಮ ಗ್ರಂಥಗಳಲ್ಲಿ ಎಲ್ಲಿಯೂ ಅವರು ಹೇಳಿಲ್ಲ. ಆದ್ದರಿಂದ ಈ ಅಚ್ಯುತ ಪ್ರೇಕ್ಷಕರು ಭಾಗವತರಾಗಿದ್ರು ಅಂತನ್ನೋದು ಮಾತ್ರ ನಮಗೆ ಮಧ್ವ ವಿಜಯದಲ್ಲೇ ಗೊತ್ತಾಗುತ್ತೆ. ಹೀಗೆ ಆ ಅಚ್ಯುತ ಪ್ರೇಕ್ಷಕರು ಇದ್ದಾಗ ಅವರಿಗೆ ಕೆಲವು ಹೆಸರುಗಳು ಬಂದದ್ದನ್ನ ಮಧ್ವ ವಿಜಯದಲ್ಲಿ ಹೇಳ್ತಾರೆ. ಅನುಮಾನ ತೀರ್ಥರು ಅಂತ ಒಂದು ಹೆಸರು ಬಂತವರಿಗೆ. ಅನುಮಾನ ತೀರ್ಥರು ಅಂತ ಹೆಸರು ಬರೋದಕ್ಕೆ ಕಾರಣವನ್ನು ಹೇಳ್ತಾರೆ. ಈ ಅನುಮಾನ ಅಂತನ್ನೋದನ್ನು ಎಲ್ಲರೂ ಒಪ್ಪಿಕೊಂಡಂತಹ ಕಾಲದಲ್ಲಿ, ಯುಕ್ತಿಯನ್ನ ಎಲ್ಲರೂ ಒಪ್ಪಿಕೊಂಡಿದ್ದಂತಹ ಕಾಲದಲ್ಲಿ, ಯುಕ್ತಿಯಲ್ಲಿ ಒಂದು ಪ್ರಾಮಾಣಿಕ ಯುಕ್ತಿ, ಕುಯುಕ್ತಿ ಅಂತ ಎರಡಿದೆ. ಪ್ರಾಮಾಣಿಕ ಯುಕ್ತಿ ಅಂದ್ರೆ ಯಾವುದು
ಪ್ರತ್ಯಕ್ಷದಿಂದ ಮತ್ತು ಆಗಮದಿಂದ ನಿಲ್ಲತ್ಯೋ ಪ್ರತ್ಯಕ್ಷಾಗಮೋಪಜೀವಿ ಯುಕ್ತಿ. ಇದೇ ಅನುಮಾನ ಅಂದ್ರೆ ಪ್ರತ್ಯಕ್ಷವನ್ನ ಆಲಂಬನೆ ಮಾಡಿಕೊಂಡಿರಬೇಕು. ಪ್ರತ್ಯಕ್ಷವನ್ನ ಬಿಟ್ಟು ಅನುಮಾನ ಅಂತ ಇರಬಾರದು. ಪ್ರತ್ಯಕ್ಷದಲ್ಲಿ ಯಾವುದು ಸಿದ್ಧವೋ ಅದನ್ನು ಅನುಮಾನ ಹೇಳಬೇಕೇ ವಿನಃ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಯಾವ ಅನುಮಾನ ಹೇಳಿದ್ರೂ ಕೂಡ ಅನುಮಾನ ತ್ಯಾಜ್ಯ. ಆದ್ರಿಂದ ಪ್ರತ್ಯಕ್ಷ ಉಪಜೀವಿಯಾದಂಥ ಯುಕ್ತಿ ಮತ್ತು ವೇದಗಳು ಅಪೌರುಷೇಯವಾದುದರಿಂದ ಸರ್ವಸಮ್ಮತವಾದ ಪ್ರಮಾಣವಾದ್ದರಿಂದ ವೇದಗಳಿಗೆ ವಿರುದ್ಧವಾಗಿ ಯಾವ ಅನುಮಾನ ಇದ್ದರೂ ಕೂಡ ಯಾವ ಯುಕ್ತಿ ಇದ್ದರೂ ಕೂಡ ಅದು ಕುಯುಕ್ತಿ. ಹೀಗೆ ಮಧ್ವಾಚಾರ್ಯರು ತಮ್ಮ ಗ್ರಂಥ ರಚನೆಗೆ ಮೊದಲೇ ಇದನ್ನ ಸಾಧಿಸಿದ್ರಿಂದ ಸಿದ್ಧವಾಗಿ ಹೇಳಿದ್ರಿಂದ ಅವರು ಗುರುಗಳಿಗೊಬ್ಬನ ಅನುಮಾನ ತೀರ್ಥರು ಅಂತ ಕರೆದರು. ಅನುಮಾನ ತೀರ್ಥ ಅನ್ನೋದು ಈ ಅರ್ಥ. ಯಾರು ಶಾಸ್ತ್ರದ ಪ್ರಮಾಣವನ್ನು ನಂಬಿರ್ತಾರೋ ಪ್ರತ್ಯಕ್ಷಕ್ಕೆ ವಿರೋಧವಾಗಿ ಹೋಗಲ್ಲವೋ ಇಂಥ ಅನುಮಾನವನ್ನು ಹಿಡಿದು ಇದೇ ನಮಗೆ ಸಾಧಕವಾದದ್ದು ಅಂತ ಹೇಳಿದಂತು. ಅಂದ್ರೆ ಏನು, ನಾನು ಏನು ತಮ್ಮ ಗಮನಕ್ಕೆ ಏನು ತರ್ತಾ ಇದ್ದೀನಿ, ಮಧ್ವಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ತಮ್ಮ ಒಂದು ಸಿದ್ಧಾಂತ ರಚನೆಗೆ ಪೂರ್ವಭಾವಿಯಾಗಿ ಯಾವ ಯಾವ ಸಿದ್ಧತೆಗಳನ್ನು ಮಾಡಿಕೊಂಡ್ರು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಈ ಒಂದು ಪ್ರಮಾಣ ಅಂತ ಒಪ್ಕೊಂಡ ಮೇಲೆ ಪ್ರತ್ಯಕ್ಷ ಅಂತನ್ನೋದನ್ನ ಅವರ ಪ್ರಮಾಣ ಲಕ್ಷಣದಲ್ಲಿ ಅವರು ಹೀಗೆ ಶ್ರುತಿ ಅಂತನ್ನೋದು ಏನನ್ನ ಪ್ರಮಾಣವಾಗಿಟ್ಟುಕೊಂಡು ನಾವು ಹೊರಡಬೇಕು. ಯದ್ಯಪಿ ಯಾವ ದರ್ಶನವೇ ಆದರೂ ಕೂಡ ಯಾವ ಸಿದ್ಧಾಂತವೇ ಆದರೂ ಕೂಡ ಆಚಾರಕ್ಕೆ ಅದು ಅನ್ವಯವಾದರೆ ಅದರ ತಾತ್ಪರ್ಯ. ಬರೀ ಬೌದ್ಧಿಕವಾಗಿ ಅದರ ಸಮಾಧಾನವಾದರೆ ಅದರ ತಾತ್ಪರ್ಯ ಇಲ್ಲ. ಇಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಏನು, ಶಾಸ್ತ್ರ ಅಂತನ್ನೋದು ಎಲ್ಲರಿಗೂ ಪ್ರಮಾಣವಾದದ್ದು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ಕಾರ್ಯ ಆಕಾರ್ಯ ವಿನಿಶ್ಚಯ. ಇದನ್ನು ಮಾಡಬೇಕು, ಇದನ್ನು ಬಿಡಬೇಕು. ಇದಕ್ಕೆ ಯಾವುದು ಪ್ರಮಾಣ? ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರಂ ಪ್ರಮಾಣಂ. ಶಾಸ್ತ್ರ ಪ್ರಮಾಣ ಅಂತ ಹೊರಡೋರೇ ಆಸ್ತಿಕರು. ಶಾಸ್ತ್ರ ಪ್ರಮಾಣ ಅಂತ ಹೊರಡದೇ ಇದ್ರೆ ಅವರು ನಾಸ್ತಿಕರು. ಇದೇ ನಮ್ಮಲ್ಲಿ ಪರಿಗಣಿತವಾಗಿರ್ತಕ್ಕಂಥ ವಿಷಯ. ಮತ್ತು ಶಾಸ್ತ್ರ ಅಂದ್ರೆ ಏನು, ಯಾವುದನ್ನು ಶಾಸ್ತ್ರ ಅಂತ ಕರೀಬೇಕು? ನ್ಯೂಸ್ ಪೇಪರ್ನಲ್ಲಿ ಬಂದದ್ದನ್ನ ನಾವು ಒಪ್ಕೊಂಡು ಅದನ್ನು ಶಾಸ್ತ್ರ ಅಂತ ಕರೀಬಹುದೇ? ಈ ಶಾಸ್ತ್ರ ಪ್ರಾಮಾಣ್ಯ ವಿಚಾರವನ್ನ ಎಲ್ಲ ಆಚಾರ್ಯರು ಮಾಡಲೇಬೇಕು. ಶಂಕರಾಚಾರ್ಯರು ಏನು ಮಾಡಿದ್ರು, ಇಷ್ಟೊಂದು ಪ್ರಮಾಣಗಳಿದ್ರೂ ಕೂಡ ಪ್ರತ್ಯಕ್ಷಾನುಮಾನ ಆಗಮ ಇಷ್ಟನ್ನು ಬಿಟ್ಟು ಬೇರೆ ಪ್ರಮಾಣ ಅಂತ ಇಲ್ಲ. ಶಾಸ್ತ್ರ ಅಂದ್ರೆ ಏನು? ವೇದವೇ ಶಾಸ್ತ್ರ. ವೇದದಲ್ಲಿ ಕೂಡ ಉತ್ತರ ಪೂರ್ವ ಅಂತನ್ನೋ ಭಾಗ ಇರೋದ್ರಿಂದ ಕರ್ಮ ಪೂರ್ವ ಅಂದ್ರೆ ಮೊದಲು, ಅಂದ್ರೆ ಉತ್ತರ ಅಂತನ್ನೋದಕ್ಕೆ ಅನಂತರ ಅಂತ ಒಂದು, ಆಮೇಲೆ ಬಂದದ್ದು ಅಂತ ಒಂದು, ಇದಕ್ಕಿಂತ ಹೆಚ್ಚಾದದ್ದು ಅಂತ ಒಂದು. ಪೂರ್ವ ಮೀಮಾಂಸದಲ್ಲಿ ಕರ್ಮಕಾಂಡ ಹೇಳ್ತಾ ಕರ್ಮವನ್ನು ಹೇಳ್ತಾರೆ. ಕರ್ಮ ಅವರವಾದದ್ದು. ಜ್ಞಾನ ಅನ್ನೋದು ಇದಕ್ಕಿಂತ ಹೆಚ್ಚಾದದ್ದು ಮತ್ತು ಕರ್ಮದ ಅನಂತರ ಬರತಕ್ಕದ್ದು. ಅಂದ್ರೆ ಆ ಕಾಲದಲ್ಲಿ ಇದ್ದಂತಹ ಕಲ್ಪನೆಯ ಪ್ರಕಾರ ಅದು ಉತ್ತರ ಮೀಮಾಂಸ. ಹೀಗೆ ವೇದಗಳ ತಾತ್ಪರ್ಯ, 4 ವೇದಗಳ ತಾತ್ಪರ್ಯ ವೇದಾಂತಗಳಲ್ಲಿ ನಿಶ್ಚಿತವಾಗಿದೆ. ವೇದಾಂತಗಳು ಅಂದ್ರೆ ಏನು? ಉಪನಿಷದಾದಿ 10 ಉಪನಿಷತ್ತುಗಳು. ಇದು ವೇದಾಂತ, ವೇದದ ಕಡೆಯ ಭಾಗ. ಯಾಕೆಂದ್ರೆ ಸಂಹಿತ, ಆರಣ್ಯಕ ಇತ್ಯಾದಿಗಳ ಕಡೆಯಲ್ಲಿ ಬರುವುದರಿಂದ ಇದು ವೇದಾಂತ, ವೇದಗಳ ಕಡೆಯ ಭಾಗ. ಮತ್ತು ಅಂತ ಅಂದ್ರೆ ಪರಮನಿಶ್ರೇಯಸ ಪ್ರಯೋಜನ. ವೇದಗಳ ಪ್ರಯೋಜನ ಏನು? ಉಪನಿಷತ್ತಿನಲ್ಲಿ ಹೇಳೋದು. ಅದು ಶಂಕರಾಚಾರ್ಯರು ಇದನ್ನು ಸಾಧಾರಣವಾಗಿ ಶಾಸ್ತ್ರಯೋನಿತ್ವ ಅಂತನ್ನೋ ತಮ್ಮ ಬ್ರಹ್ಮಸೂತ್ರದ ಭಾಷ್ಯದಲ್ಲಿ ಇದನ್ನು ಸರ್ವೇ ವೇದಾಂತ ಆರಭ್ಯಂತೆ, ವೇದಾಂತಗಳು ಏನು ಆರಂಭ ಮಾಡುತ್ತೆ ಅಂದ್ರೆ ಅವಿದ್ಯೆಯನ್ನು ಹೋಗಲಾಡಿಸಿ ಮುಕ್ತಿಯನ್ನು ಕೊಡೋದೇ ಮೋಕ್ಷವಾದಿನ ಮೋಕ್ಷವಾದಿಗಳು ಅಂತ ಹೇಳಿ ಇದನ್ನ ನಿಷ್ಕರ್ಷೆಯಾಗಿ ಹೇಳ್ತಾ ಬಂದಿದ್ದಾರೆ. ಇದಕ್ಕೆ ಅನುಕೂಲವಾದಂಥ ಅನುಮಾನವನ್ನ ಅವರು ಶ್ರುತಿ ಅನುಗ್ರಹೀತ ತರ್ಕ ಅಂತ ಕರೆದಿದ್ದಾರೆ. ಶ್ರುತಿಯಲ್ಲಿ ಯಾವುದು ಶ್ರುತಿಗೆ ಸಮನ್ವಯವಾಗಿ ನಾವು ಯುಕ್ತಿಯನ್ನು ಮಾಡಬಹುದು, ಇದು ಶ್ರುತಿ ಅನುಗ್ರಹೀತ ತರ್ಕ.
ಇದು ನಮಗೆ ಸಾಧಕವಾಗುವಂತಹದ್ದು, ಸಾಧನೆಯಾಗುವಂತಹದ್ದು. ರಾಮಾನುಜಾಚಾರ್ಯರು ಇದೇ ಸೃಷ್ಟಿಯನ್ನು ಹಿಡಿದರೂ ಕೂಡ ಈ ಪ್ರಾಮಾಣ್ಯದ ಚೌಕಟ್ಟನ್ನ ಸ್ವಲ್ಪ ಹಿಕ್ಕು ಈ ವೇದಗಳಿಗೆ ಅನುಕೂಲವಾಗಿ ಬಂದಂಥ ಪುರಾಣಗಳು, ರಾಮಾಯಣಾದಿಗಳು, ಇದನ್ನು ನಾವು ಪ್ರಮಾಣ ಅಂತ ಯಾಕೆ ಹೇಳಬಾರದು? ಆದರೆ ಈ ರಾಮಾನುಜ ಸಂಪ್ರದಾಯದಲ್ಲಿ ಬಂದಂತಹ ಗ್ರಂಥಗಳನ್ನು ನೋಡಿದರೆ ಪ್ರಾಮಾಣ್ಯ ವಿಚಾರವಾಗಿ ಬಹಳ ಗೊಂದಲ ಕಾಣುತ್ತೆ. ಆದರೆ ಮಧ್ವಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಮೊದಲನೆಯದಾಗಿ ಈ ಪ್ರಾಮಾಣ್ಯ ವಿಚಾರಗಳನ್ನು ಒಪ್ಪಿಕೊಂಡು ಈ ಪ್ರಮಾಣ ಅಂದ್ರೆ ನಾವು ಯಾವುದನ್ನು ಸ್ವೀಕಾರ ಮಾಡಬೇಕು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಇತ್ಯೇವ ಶ್ರುತಯೋ ಶೇಷಾಃ, ಎಲ್ಲಾ ಶ್ರುತಿಗಳು ಅಂದ್ರೆ ಏನು? ಚತ್ವಾರೋ ವೇದ, 4 ವೇದಗಳು ಮತ್ತು ಪಂಚರಾತ್ರ ಅಥಾಖಿಲಂ, ಪಂಚರಾತ್ರ ಅಂತಕ್ಕಂಥದ್ದು. ಈ ಪಂಚರಾತ್ರ ಅಂತನ್ನೋದನ್ನ ನಾರಾಯಣಾವತಾರ ರೂಪೇಣ ಗದಿತ. ಪಂಚರಾತ್ರ ಅಂತನ್ನೋದು ನಾರಾಯಣನೇ ಅದನ್ನ ಹೇಳಿದ್ರಿಂದ ಇದು ಪ್ರಮಾಣ. ಮೂಲ ರಾಮಾಯಣಂಚೈವ, ಮೂಲ ರಾಮಾಯಣ ಅಂತ ಹಯಗ್ರೀವ ರೂಪೇಣ, ಹಯಗ್ರೀವ ರೂಪದಲ್ಲಿ ವಿಷ್ಣು ಇದನ್ನು ಹೇಳಿದ್ರಿಂದ ಮೂಲ ರಾಮಾಯಣ ಒಂದು ಪ್ರಮಾಣ. ಭಾರತಂ, ಭಾರತ ವ್ಯಾಸಾವತಾರದಲ್ಲಿ ವ್ಯಾಸರೂಪೇಣ ಹೇಳಿದ್ರಿಂದ ಇದು ಭಾರತ ಅನ್ನೋದು ಪ್ರಮಾಣ. ಮೃತಯೋಖಿಲಾಹ ಅನುಕೂಲ, ಮನ್ವಾದಿ ಸ್ಮೃತಿಗಳು ಈ ಶ್ರುತಿಗೆ ಅನುಕೂಲವಾಗಿದ್ದರೆ ಅದು ಪ್ರಮಾಣ, ಅದು ಮಾನ್ಯ. ಮತ್ತು ವೈಷ್ಣವಾನಿ ಪುರಾಣಾನಿ, ವೈಷ್ಣವ ಪುರಾಣಗಳು ಏನಿದೆ ಅದು ಪಂಚರಾತ್ರಾತ್ಮಕವಾದದ್ದರಿಂದ ಈ ವೈಷ್ಣವ ಪುರಾಣಗಳು ಕೂಡ ಮಾನ್ಯವಾದದ್ದು. ಸಾಂಖ್ಯಯೋಗವು ಪರಾವಪಿ, ಸಾಂಖ್ಯ ಮತ್ತು ಯೋಗ ಇದು ಎರಡೂ ಕೂಡ ಶ್ರುತಿಗೆ ಅನುಕೂಲವಾಗಿದ್ದ ಕಡೆಯಲ್ಲಿ ಒಪ್ಪಿಕೊಳ್ಳಬೇಕು ನಾವು. ಇದನ್ನು ಶಂಕರಾಚಾರ್ಯರು ಕೂಡ ತಮ್ಮ ಬ್ರಹ್ಮಸೂತ್ರದಲ್ಲಿ ಯಾವುದು ನಮಗೆ ನಿಷಿದ್ಧವಿಲ್ಲವೋ ತದನುಮತಂ, ಅದನ್ನು ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳಿ ಸಾಂಖ್ಯವನ್ನ ಯೋಗವನ್ನ ಖಂಡವಾಗಿ ಮಾತ್ರ ಅವರು ವಿರೋಧ ಮಾಡಿ. ಮತ್ತೆ ಬ್ರಹ್ಮತರ್ಕಶ್ಚ ಮೀಮಾಂಸಾ ಇತ್ಯಂತ ಶಬ್ದಸಾಗರ ಅನ್ಯಾವಕಾಶರಹಿತಂ ಪ್ರಕಾಶಯತಿ ಸಾದರಂ ಏತದೇವ ಹಿ ಸಚ್ಛಾಸ್ತ್ರಂ. ಇದು ಸಚ್ಛಾಸ್ತ್ರ ಅಂದ್ರೆ ಇದು ಏನೇನು ಹೇಳುತ್ತೋ, ಇದರಿಂದ ಏನು ನಿರ್ಣಾಯಕವಾಗಿ ಏನು ನಮಗೆ ಬರುತ್ತೋ ಇದು ಸತ್ಸಿದ್ಧಾಂತ. ಮಧ್ವಾಚಾರ್ಯರು ಈ ಸಚ್ಛಾಸ್ತ್ರ ಅಂದ್ರೆ ಏನು ಅಂತ ಮೊದಲು ನಿರ್ದಿಷ್ಟವಾಗಿ ಹೇಳಿ, ಇದರಿಂದ ಬರತಕ್ಕಂಥ ಸತ್ಸಿದ್ಧಾಂತ ಅಂದ್ರೆ ಏನು ಅಂತ ಹೇಳೋದಕ್ಕಾಗಿ ಅವರು ಹೊರಟರು. ಮಹಾಭಾರತದಲ್ಲಿ ಕೂಡ ಜಗಾದ್ಯಾಶ್ಚತ್ವಾರ ಪಂಚರಾತ್ರಂಚ ಭಾರತಂ ಮೂಲ ರಾಮಾಯಣಂ ಬ್ರಹ್ಮಸೂತ್ರಂ ಮಾನಸ್ವತ ಸ್ಮೃತಂ ಇತ್ಯಾದಿಯಾಗಿ ಹೇಳಿಕೊಂಡು ಬಂದಿದ್ದಾರೆ. ಇಲ್ಲಿ ಆಚಾರ್ಯರು ಈ ಪ್ರಮಾಣಗಳ ಗುಂಪಿನಲ್ಲಿ ಭಾರತವನ್ನು ಸೇರಿಸಿದ್ದಾರೆ. ಭಾರತ ಅವರಿಗೆ ತುಂಬಾ ಪ್ರಿಯವಾದದ್ದು. ಸರ್ವಶಾಸ್ತ್ರಾಣಾಂ ಸಾರಹ ಅಂತ ಹೇಳಿದ್ದಾರೆ. ಭಾರತವನ್ನ ಸರ್ವಶಾಸ್ತ್ರಗಳಿಗೂ ಸಾರ ಅಂತ ಹೇಳಿ ಈಗಿರತಕ್ಕಂತಹ ಭಾರತ ಅದು ಭಾರತವಲ್ಲ, ಮುಂದೆ ಅದರ ಪ್ರಸ್ತಾಪ ಮಾಡುವಂತಹ ಒಂದು ಸಂದರ್ಭ ಬರುತ್ತೆ. ಆದರೆ ಸಾರಭೂತವಾಗಿ ತಾತ್ಪರ್ಯನಿಷ್ಠವಾಗಿರತಕ್ಕಂತಹ ಭಾರತವೇ ಸರ್ವಶಾಸ್ತ್ರಗಳ ಸಾರ. ಭಾರತದಲ್ಲಿ ಏನು ಬರುತ್ತೆ? ಒಂದು ವಿಷ್ಣುವಿನ ಉತ್ಕರ್ಷೆಯೇ ಮಹಾತಾತ್ಪರ್ಯವಾಗಿ ಮಹಾಭಾರತದಲ್ಲಿ ಬರ್ತದೆ. ಭಗವದ್ಗೀತೆಯಲ್ಲೂ ಇದೇ ತಾತ್ಪರ್ಯವಾಗಿ ಬರ್ತದೆ. ಬ್ರಹ್ಮಸೂತ್ರಗಳಲ್ಲಿಯೂ ಕೂಡ ಬ್ರಹ್ಮಶಬ್ದೋ ವಿಷ್ಣು ಏವ, ಬ್ರಹ್ಮ ಅಂತ ಅನ್ನೋದು ವಿಷ್ಣುವೇ ಪ್ರತೀತಿ. ಹೀಗೆ ಎಲ್ಲಾ ಶಾಸ್ತ್ರಗಳಲ್ಲಿಯೂ ಕೂಡ ವಿಷ್ಣುವೇ ಉತ್ಕರ್ಷ ಅಂತನ್ನೋದು ಬರುತ್ತೋ ಇದು ಸತ್ಸಿದ್ಧಾಂತದ ಒಂದು ನೆಲೆ. ಇದನ್ನ ಕ್ರೋಢೀಕರಿಸಿ ಆಚಾರ್ಯರು ಗ್ರಂಥಗಳನ್ನು ಬರೆದರು. ಅವರ ಸಾರಸ್ವತ ರಚನೆಗೆ ಇಷ್ಟು ಒಂದು ಸಿದ್ಧತೆ ಅಂತ ಅಂದುಕೊಳ್ಳಬಹುದು ನಾವು.
ಆಚಾರ್ಯರ ಗ್ರಂಥಗಳನ್ನ 37 ಅಂತ ಹೇಳುವುದು ವಾಡಿಕೆ. ವ್ಯಾಸರಾಜರು ವ್ಯಾಸತೀರ್ಥರು ತಮ್ಮ ಗ್ರಂಥಮಾಲಿಕಾ ಸ್ತೋತ್ರದಲ್ಲಿ ಗ್ರಂಥಾನ್ಮಧ್ವಶ್ಚಕಾರಾಸೌ ಸಪ್ತತ್ರಿಂಶತ್ ಏನೋ ಹೇಳ್ತಾರೆ, 37 ಗ್ರಂಥಗಳನ್ನ ಆಚಾರ್ಯರು ಬರೆದರು. ಮತ್ತೆ ಈ ಗ್ರಂಥಗಳ ಒಂದು ಗ್ರಂಥ ಪರಿಮಿತಿಯನ್ನು ಹೇಳ್ತಾರೆ. 32,000 ಗ್ರಂಥ ಪರಿಮಿತಿಯುಳ್ಳಂಥ ಇದು ಸರ್ವಮೂಲ ಇವರಿಂದ ಆಯಿತು. ಒಂದು ಗ್ರಂಥ ಅಂದ್ರೆ 32 ಅಕ್ಷರಗಳುಳ್ಳಂಥ. ಹೀಗೆ 32,000 ಗ್ರಂಥಗಳು ಅಂದ್ರೆ 32,000 ಇಂಟು 32 1,24,000 ಅಕ್ಷರಗಳುಳ್ಳಂಥ ಗ್ರಂಥ ಸಮುದಾಯವನ್ನ ಆಚಾರ್ಯರು ಸಿದ್ಧ ಮಾಡಿದರು. 37 ಗ್ರಂಥಗಳನ್ನು ಕಡೆಗೆ ಈ 37ರಲ್ಲಿ ಆ ಕಂದುಕಸ್ತಿ ಅಂತ ಒಂದು ಚಿಕ್ಕ ಸ್ತೋತ್ರ, ಅಂಬರ ಗಂಗಾ ಚುಂಬಿತ ಪಾದ, ಇದು ಸೇರೋಲ್ಲ. ಅದು ಆಚಾರ್ಯರು ಪೂರ್ವಾಶ್ರಮದಲ್ಲಿ ಮಾಡಿತ್ತು ಅಂತ ಒಂದು ಆದ್ದರಿಂದ ಸೇರೋಲ್ಲ. ಮತ್ತೆ ಉಡುಪಿಯ ಕಡೆಯಲ್ಲಿ ಮತ್ತು ಛಲಾರಿ ನೃಸಿಂಹಾಚಾರ್ಯರ ಭಾಷ್ಯದಲ್ಲಿ ಇನ್ನೆರಡು ಗ್ರಂಥಗಳನ್ನು ಮಧ್ವಾಚಾರ್ಯರು ಮಾಡಿದ್ದು ಅಂತ ಹೇಳಿದ. ವಿಧಿ ನಿರ್ಣಯ ಅಂತ ಒಂದು, ನ್ಯಾಸ ಪದ್ಧತಿ ಅಂತ ಒಂದು. ಇವೆರಡು ಗ್ರಂಥಗಳು ಕೂಡ ಆನಂದ ತೀರ್ಥಕರದ ಅಂತ ಪ್ರತೀತಿ ಇದೆ. ಅದನ್ನ ವ್ಯಾಸತೀರ್ಥರು ತಮ್ಮ ಗ್ರಂಥಮಾಲಿಕಾ ಸ್ತೋತ್ರದಲ್ಲಿ ಹೇಳಲಿಲ್ಲ. ಈ 37 ಗ್ರಂಥಗಳನ್ನು ಮಾಡಿದ್ರಲ್ಲ, ಈ ಗ್ರಂಥಗಳ ಒಂದು ಕ್ಲಾಸಿಫಿಕೇಶನ್, ಒಂದು ವಿಂಗಡಣೆ ಹೇಗೆ? ಭಾಷ್ಯಾಣಾಂ ದಶಕಂ, 10 ಉಪನಿಷತ್ತುಗಳು. ಈಶಕೇನ ಕಠ ಪ್ರಶ್ನ ಮುಂಡುಕ ಮಾಂಡೂಕ್ಯ ತೈತ್ತರೀಯ ಇತರೇಯ ಬೃಹದಾರಣ್ಯಕ ಛಾಂದೋಗ್ಯ. ಕೇನವನ್ನ ತಳವಕಾರಕ ಅಂತಾರೆ, ಮುಂಡುಕವನ್ನ ಅಥರ್ವಣ ಅಂತ ಕರೀತಾರೆ. ಅಂತೂ ಈ 10 ಉಪನಿಷತ್ತುಗಳಿಗೆ ಅವರು ಭಾಷ್ಯವನ್ನು ಬರೆದರು. ಭಾಷ್ಯಾಣಾಂ ದಶಕಂ ಚ ಪಂಚಕಯೂತಂ. ಇದು ಋಗಾದಿ ಪಂಚಕ ಅಂದ್ರೆ ಋಗ್ವೇದ ಭಾಷ್ಯ ಒಂದು, ಬ್ರಹ್ಮಸೂತ್ರಕ್ಕೆ 4 ಭಾಷ್ಯಗಳನ್ನು ಬರೆದಲ್ಲ, ಇದೆಲ್ಲ ಕೂಡಿ ಪಂಚಕ ಅಂತ ಕರೀತಾರೆ. 5, ಒಟ್ಟಾರೆ 5. ತಿಸ್ರಶ್ಚ ನಿರ್ಣೀತಯ, 3 ನಿರ್ಣಯಗಳು. ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಗೀತಾ ತಾತ್ಪರ್ಯ ನಿರ್ಣಯ. ತಿಸ್ರಃ ನಿರ್ಣೀತಯ. ವಿಷ್ಣೋ ಸ್ತೋತ್ರ ಯುಗಂ, 2 ಸ್ತೋತ್ರಗಳು, ಒಂದು 2 ಶ್ಲೋಕಗಳಿರತಕ್ಕಂಥ ನೃಸಿಂಹನ ಅಖಸ್ತುತಿ, ಪಾನ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಇತ್ಯಾದಿಯಾಗಿ, ಮತ್ತು 12 ಸ್ತೋತ್ರ. ಹೀಗೆ 2 ವಿಷ್ಣೋ ಸ್ತೋತ್ರ ಯುಗಂ, 10 ಪ್ರಕರಣಂ, 10 ಪ್ರಕರಣಗಳು. ವಿಷ್ಣು ತತ್ವ ನಿರ್ಣಯ, ತತ್ವ ಸಂಖ್ಯಾನ, ತತ್ವೋದ್ಯೋತ ಇತ್ಯಾದಿಯಾಗಿ. ಮತ್ತು ಕಲ್ಪದ್ವಯಂ, 2 ಕಲ್ಪಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳು. ಒಂದು ಜಯಂತಿ ನಿರ್ಣಯ ಅಂತ, ಕೃಷ್ಣ ಜನ್ಮಾಷ್ಟಮಿಯನ್ನು ಯಾವಾಗ ಆಚರಿಸಬೇಕು, ಹೇಗೆ ಆಚರಿಸಬೇಕು ಅಂತನ್ನೋದ್ರ ಬಗ್ಗೆ ಒಂದು. ಯತಿಪ್ರಣವ ಕಲ್ಪ ಅಂತ ಸನ್ಯಾಸಿಗಳ ದೈನಂದಿನ ಚರ್ಯ ಹೇಗಿರಬೇಕು, 2 ಕಲ್ಪದ್ವಯಂ 2. ಮತ್ತು ಸ್ಮೃತಿ ಅಂದ್ರೆ ಸದಾಚಾರ ಸ್ಮೃತಿ, ವೈಷ್ಣವನಾದವನು ಬೆಳಗಾಗಿನಿಂದ ಸಂಜೆವರೆಗೆ ಏನು ಮಾಡತಕ್ಕದ್ದು ಅಂತನ್ನೋದನ್ನು ಹೇಳ್ತಕ್ಕಂಥ ಸದಾಚಾರ ಸ್ಮೃತಿ. ಮತ್ತು ಶ್ರೀಕೃಷ್ಣಾಮೃತ ತಂತ್ರಸಾರ ಯಮಕಂ ನ್ಯಾಯಾವಲಿ ದೀಪನಂ ಏನಾಕಾರಿ ಸದೈವ ಮುನಿರಾಡ್ ದದ್ಯಾತ್ ಸುವಿದ್ಯಾ ಮಮ ಅಂತ ಈ ಗ್ರಂಥಮಾಲಿಕಾ ಸ್ತೋತ್ರದಲ್ಲಿ. ಇನ್ನೊಂದೇನು, ಕೃಷ್ಣಾಮೃತ ಮಹಾರ್ಣವ ಅಂತನ್ನೋದರಲ್ಲಿಯೂ ಕೂಡ ಕಲಿಯುಗದಲ್ಲಿ ಭಕ್ತಿಯೇ ಶ್ರೇಷ್ಠವಾದದ್ದು. ವಿಷ್ಣುವಿನ ಆರಾಧನೆ ಯಾವ ಯಾವ ರೂಪದಲ್ಲಿ ಮಾಡತಕ್ಕದ್ದು, ಯಾವ ಯಾವ ಕ್ರಿಯೆಗಳಿಂದ ಮಾಡತಕ್ಕದ್ದು ಅಂತನ್ನೋದನ್ನು ಹೇಳುವಂಥ ಕೃಷ್ಣಾಮೃತ ಮಹಾರ್ಣವ ಒಂದು. ತಂತ್ರಸಾರ ಸಂಗ್ರಹ ಅಂತ ಹೇಳಿ, ತಂತ್ರಾಣಾಂ ಅಸಂಖ್ಯತ್ವೇಪಿ ಹರಿಣಾಸ್ಮೃತಂ, ದೇವರು ಹೇಳಿದಂತಹ ತಂತ್ರಗಳು ಅಸಂಖ್ಯವಾಗಿದ್ದರೂ ಕೂಡ ಸುಗಮವಾದ ಮಾರ್ಗ ಯಾವುದು ಅಂತನ್ನೋದನ್ನು ಹೇಳೋದಕ್ಕಾಗಿ ತಂತ್ರಸಾರ ಸಂಗ್ರಹ ಅಂತ ಅನ್ನೋ ಗ್ರಂಥವನ್ನು ಬರೆದರು. ಈ ತಂತ್ರಸಾರ ಸಂಗ್ರಹದಲ್ಲಿ ಕರ್ಮಸ್ಯ ಆಪ್ತಿ, ಇಷ್ಟು ಕರ್ಮ ಮಾಡಿದ್ರೆ ಸಾಕು, ಇನ್ನು ಹೆಚ್ಚಾಗಿ ಮಾಡಬೇಕಾಗಿಲ್ಲ, ಈ ಕರ್ಮಗಳನ್ನು ಮಾಡದೆ ಇದ್ರೆ ಕರ್ಮ ಅಂತನ್ನೋದು ಪೂರ್ತಿ ಆಗೋಲ್ಲ, ಕರ್ಮ ಪೂರ್ತಿ ಅಂತ ಬರೋಲ್ಲ.
ಈ ದೃಷ್ಟಿಯನ್ನು ಇಟ್ಕೊಂಡು ತಂತ್ರಸಾರ ಸಂಗ್ರಹ ಅಂತ ಒಂದು ಗ್ರಂಥವನ್ನು ಬರೆದರು. ಮತ್ತು ಯಮಕ ಭಾರತ ಅಂತ ಒಂದು ಗ್ರಂಥವನ್ನು ಬರೆದು, ಅದು ಸ್ವತಂತ್ರವಾದ ಗ್ರಂಥ. ಇದರಲ್ಲಿ ಕೃಷ್ಣನೇ ಮುಖ್ಯ ನಾಯಕನಾಗಿ ಅವನ ಭಾಗವತ ಮತ್ತು ಭಾರತ ಎರಡನ್ನೂ ಕೂಡಿಸಿಕೊಂಡು ಯಮಕ ಭಾರತ ಅಂತ ಒಂದು ಬರೆದು. ಹೀಗೆ 37 ಗ್ರಂಥಗಳನ್ನ ಆಚಾರ್ಯರು ಬರೆದು. ಈ ಗ್ರಂಥಗಳನ್ನೆಲ್ಲ ವಿಸ್ತಾರವಾಗಿ ವಿಮರ್ಶೆ ಮಾಡುವಂತಹ ಅವಕಾಶ ಇಲ್ಲ ಅಂತ ಕಾಣುತ್ತೆ. ಈ ಸ್ಥಳೀಪುಲಾಕವಾಗಿ ಅಲ್ಲಲ್ಲಿ ಈ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟಂತಹ 4 ಗ್ರಂಥಗಳ ವಿಚಾರ, ಮಹಾಭಾರತ ಶಾಸ್ತ್ರ ನಿರ್ಣಯ, ವಿಷ್ಣು ತತ್ವವಿದ್ಯೆ, ಇದನ್ನ ತಿಳಿದ ಬಗ್ಗೆ ಒಂದು 4 ಮಾತು ಕಾಣುತ್ತೆ. ಅದಕ್ಕೆ ಮೊದಲು ಈ ಸಂಪ್ರದಾಯದಲ್ಲಿ ಏನು, ನಾರಾಯಣನೇ ವ್ಯಾಸರಾಗಿ ಬಂದು ವೇದ ವಿಭಾಗವನ್ನು ಮಾಡಿದರು. ಜನಗಳಿಗೆ ಮುಕ್ತಿಗೆ, ಶ್ರೇಯಸ್ಸಿಗೆ ಅನುಕೂಲವಾದಂತಹ ಮಾರ್ಗವನ್ನು ತೋರಿಸಿಕೊಡುವುದಕ್ಕಾಗಿ ವೇದಗಳನ್ನ ವಿಭಾಗ ಮಾಡಿ ವೇದಗಳ ತಾತ್ಪರ್ಯವನ್ನ ಮಧಿಸಿ ಅದನ್ನ ಸೂತ್ರ ರೂಪವಾಗಿ ಹೇಳಿದರು. ಇದು ಬ್ರಹ್ಮಸೂತ್ರಗಳು ಅಂತ ನಡ್ಕೊಳ್ಳೋದು. ಇವರು ಬಾದರಾಯಣರು. ಬಾದರಾಯಣ ಅಂದ್ರೆ ಏನು? ವೇದರತಾನಾಂ ವಾದಿನಾಂ ಆಶ್ರಯತ್ವಾತ್ ಬಾದರಾಯಣ. ಬಾದರಂ ಅಯನಂ ಮಾರ್ಗ ಯಸ್ಯ ಸಹ ಬಾದರಾಯಣ. ಯಾರು ವೇದವಾದರತರೋ ಅವರಿಗೆ ಆಶ್ರಯವಾಗಿ, ಅವರ ಒಂದು ಪ್ರಯತ್ನಕ್ಕೆ ಉಪಷ್ಟಂಭಕವಾಗಿ ಯಾರು ಬಾದರ ಅಂದ್ರೆ ಅಯನ ಮಾರ್ಗವನ್ನು ತೋರಿಸಿಕೊಟ್ರು, ಇವರು ಬಾದರಾಯಣ. ಹೀಗೆ ವ್ಯಾಸರು ಬ್ರಹ್ಮಸೂತ್ರಗಳನ್ನು ಮಾಡಿ ವೇದದ ಅರ್ಥ ಇದು, ವೇದದ ತಾತ್ಪರ್ಯ ಇದು ಅಂತ ಇವರು ಹೇಳಿದ್ರಿಂದ ಇವರು ಸೂತ್ರಕಾರರು ಅಂತ ಪ್ರಖ್ಯಾತರಾಗಿದೆ. ಮತ್ತೆ ಮುಂದೆ ಈ ಸೂತ್ರಾರ್ಥ, ಸೂತ್ರ ಅಂದ್ರೆ ಏನು? ಅಲ್ಪಾಕ್ಷರಮ ಸಂದಿಗ್ಧಂ ತಾರವತ್ ವಿಶ್ವತೋ ಮುಖಂ ಇತ್ಯಾದಿಯ ರಸ್ತೋಭಂ ಅನವತ್ಯಂ ಸೂತ್ರಂ ಸೂತ್ರವಿದೋ ವಿದುಹು ಅಂತ ಹೇಳ್ತಾರೆ. ಅಲ್ಪಾಕ್ಷರವಾಗಿರಬೇಕದು, ಇಕಾನಮಿ ಆಫ್ ವರ್ಡ್ಸ್, ಮತ್ತೆ ಅದು ಅಸಂದಿಗ್ಧವಾಗಿರಬೇಕು. ಹೀಗೆಲ್ಲ ಹೇಳ್ಕೊಂಡು ಬರ್ತಾರೆ. ಇದು ಸಾಮಾನ್ಯ ಜನರಿಗೆ, ಮಧ್ಯಮಾಧಿಕಾರಿಗಳಿಗೆ ಇದರ ತಾತ್ಪರ್ಯ ಸ್ಫುರಣವಾಗೋಲ್ಲ ಅಂತನ್ನೋ ದೃಷ್ಟಿಯಿಂದ ಬ್ರಹ್ಮಸೂತ್ರಗಳಿಗೆ ವಿಸ್ತಾರವಾಗಿ ನಿರ್ಣಾಯಕವಾಗಿ ಭಾಷ್ಯವನ್ನು ಮಧ್ವಾಚಾರ್ಯರು ಬರೆದಿದ್ದರಿಂದ ಮಧ್ವಾಚಾರ್ಯರನ್ನ ಭಾಷ್ಯಕಾರರು ಅಂತ ಕರೀತಾರೆ. ಸೂತ್ರಕಾರರು ವ್ಯಾಸರು, ಭಾಷ್ಯಕಾರರು ಮಧ್ವಾಚಾರ್ಯ. ಆಮೇಲೆ ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ವಿಶೇಷವಾದ ಸಂದರ್ಭಗಳನ್ನು ಎತ್ತಿ ತೋರಿಸಿ ಮಧ್ವಾಚಾರ್ಯರ ಆಶಯಕ್ಕೆ ಪೂರಕವಾಗುವ ಹಾಗೆ ವಿಸ್ತಾರವಾದ ಟೀಕೆಗಳನ್ನ ಜಯತೀರ್ಥರು ಬರೆದಿದ್ದರಿಂದ ಇವರನ್ನ ಟೀಕಾಕಾರರು ಅಂತ ಕರೀತಾರೆ. ಜಯತೀರ್ಥರನ್ನ ಟೀಕಾಕೃತ್ಪಾದರು, ಟೀಕಾಚಾರ್ಯರು ಅಂತ ಕರೆಯುವುದು ವಾಕ್ಯ. ಮಧ್ವಾಚಾರ್ಯರ 37 ಗ್ರಂಥಗಳಲ್ಲಿ 18 ಗ್ರಂಥಗಳಿಗೆ ಇವರು ಟೀಕೆಗಳನ್ನು ಬರೆದಿದ್ದಾರೆ. ಮತ್ತೆ ಇನ್ನೆರಡು ಸ್ವತಂತ್ರವಾದ ಗ್ರಂಥಗಳನ್ನು ಬರೆದಿದ್ದಾರೆ. ಇವರು ಜಯತೀರ್ಥರು ಸುಮಾರು ಮಧ್ವಾಚಾರ್ಯರ ಆದಮೇಲೆ 150-200 ವರ್ಷಗಳ ಮೇಲೆ ಬಂದವರು. ಇವರ ಕಾಲದಲ್ಲಿ ಒಂದು ಮಧ್ವ ಸಿದ್ಧಾಂತ ಅಂತನ್ನೋದಕ್ಕೆ ಒಂದು ವಾದದ ಚೌಕಟ್ಟು ಸಿದ್ಧವಾಯಿತು. ಇವರ ಗ್ರಂಥಗಳಲ್ಲಿ ಮುಖ್ಯವಾದದ್ದು ಮಧ್ವಾಚಾರ್ಯರ ಬ್ರಹ್ಮಸೂತ್ರಕ್ಕೆ ಬರೆದಂತಹ ತತ್ವಪ್ರಕಾಶಕ್ಕೆ ಮತ್ತು ಮಧ್ವಾಚಾರ್ಯರ ಅನುವ್ಯಾಖ್ಯಾನಕ್ಕೆ ಬರೆದಂತಹ ನ್ಯಾಯಸುಧಾ. ಈ ನ್ಯಾಯಸುಧಾ ಜಯತೀರ್ಥರ ಗ್ರಂಥಗಳಲ್ಲಿ ತುಂಬಾ ಉತ್ಕೃಷ್ಟವಾದದ್ದು. ಇಷ್ಟು ಸ್ವಾರಸ್ಯವಾದ, ವಿಸ್ತಾರವಾದ, ಸಂಗ್ರಾಹ್ಯವಾದ ವ್ಯಾಖ್ಯಾನ, ಭಾಷ್ಯ ಇಡೀ ಸಂಸ್ಕೃತ ಸಾಹಿತ್ಯದಲ್ಲೇ ಇಲ್ಲ ಅಂತ ಪಂಡಿತರು ಹೇಳ್ತಾರೆ. ಅದಕ್ಕಾಗಿ ನಮ್ಮಲ್ಲಿ ಸುಧಾವ ಪಠನೀಯ, ವಸುಧಾವ ಪಾಲನೀಯ ಅಂತನೋ ಮಾತು ಬಳಕೆಯಲ್ಲಿ ಇದೆ. ಹೀಗೆ ಟೀಕಾಚಾರ್ಯರ ಒಂದು ಗ್ರಂಥ ಸಮುದಾಯ ಮಧ್ವಾಚಾರ್ಯರ ಒಂದು ಸಿದ್ಧಾಂತವನ್ನ ಎತ್ತಿ ಮಧ್ವಾಚಾರ್ಯ ಕಲ್ಪವೃಕ್ಷ. ಮಧ್ವಾಚಾರ್ಯ ಅನ್ನೋರು
ಒಂದು ಕಲ್ಪವೃಕ್ಷ ಇತ್ತು. ಮತ್ತು ಜಯಾಚಾರ್ಯ ಕಾಮಧೇನವ, ಜಯಾಚಾರ್ಯ ಅಂದ್ರೆ ಜಯತೀರ್ಥರು ಕಾಮಧೇನು ಇದ್ದಾರೆ. ಮತ್ತೆ ಚಿಂತಾಮಣಿ ವ್ಯಾಸಾರ್ಯ, ವ್ಯಾಸತೀರ್ಥರು ಚಿಂತಾಮಣಿ ಇದ್ದಾರೆ. ಮುನಿತ್ರಯ ಉದಾರ, ಇವರು ಮೂರನ್ನ ಮುನಿತ್ರಯರು ಅಂತಂದು ವಾದ. ಅಂದ್ರೆ ಮಧ್ವ ಸಿದ್ಧಾಂತದ ಒಂದು ಸಾಹಿತ್ಯಕ್ಕೆ ಇವರು 3 ಜನ ಮಾಡಿದಂತಹ ಕೊಡುಗೆ. ಆದ್ಯರಾಗಿ ಭಾಷ್ಯಕಾರರು, ಅನಂತರದಲ್ಲಿ ಟೀಕಾಚಾರ್ಯರು, ಇವರು ಚಂದ್ರಿಕಾಚಾರ್ಯರು ಅಂತ ವ್ಯಾಸರಿಗೆ. ಇವರು 3 ಜನ ಹೀಗೆ ಸಿದ್ಧಾಂತದ ಸಾರಸ್ವತ ಪ್ರಪಂಚದಲ್ಲಿ 3 ದೀಪಗಳು. ವಾದೀಂದ್ರ ತೀರ್ಥರು ಗುರುಗುಣಸ್ತಮನ ಅಂತ ಬಂದಿದ್ದಾರೆ. ಅದರಲ್ಲಿ ಏನಂತಾರೆ, ವ್ಯಾಸೇನ ಯುಕ್ತ ಬೀಜ ಸ್ತುತಿ ಭುವಿ ಭಗವತ್ಪಾದ ಲಬ್ಧಾಂಕುರಶ್ರೀ. ಸ್ತುತಿ ಅಂತನೋ ಭೂಮಿಯಲ್ಲಿ ವ್ಯಾಸರು ಬಂದು ಬೀಜವನ್ನು ನೆಟ್ಟರು. ವ್ಯಾಸೇನ ಯುಕ್ತ ಬೀಜ ಸ್ತುತಿ ಭುವಿ. ಅದಕ್ಕೆ ಭಗವತ್ಪಾದರು ಅಂದ್ರೆ ಮಧ್ವಾಚಾರ್ಯರು ಬಂದು ಲಬ್ಧಾಂಕುರಶ್ರೀ, ಇದು ಬೀಜ ಒಡೆದು ಮೊಳಕೆಯಾಗೋದಕ್ಕೆ ಮಧ್ವಾಚಾರ್ಯರು ಕಾರಣರಾದರು. ಪ್ರತ್ನೈರೀಷತ್ ಪ್ರಭಿನ್ನೋ ಜನಿ ಜಯಮುನಿನಾ ಸಮ್ಯಗುದ್ಭಿನ್ನ ಶಾಖ. ಇದು ಭೂಮಿಯನ್ನು ಒಡೆಕೊಂಡು ಮೇಲೆ ಮೇಲೆ ಎರಡು ಎಸಳಾಗಿ ಬಂದದ್ದು ಜಯತೀರ್ಥರ ಕಾಲ. ಮೌನೀಶ ವ್ಯಾಸರಾಜಾದುದಿತ ಕಿಸನಯ. ಇದು ವ್ಯಾಸರಾಜನ ಕಾಲದಲ್ಲಿ ಅದು ಗಿಡವಾಗಿ ಎಲೆಗಳು ಕಾಣಿಸಿಕೊಂಡು ಅದು ಮೊಳಗುವುದಕ್ಕೆ ಆರಂಭವಾಯಿತು. ಪುಷ್ಪಿತೋಯಂ ಜಯೀಂದ್ರಾತ್. ವಿಜಯೇಂದ್ರರ ಕಾಲದಲ್ಲಿ ಹೂವುಗಳು ಬಂದವು. ವಿಜಯೇಂದ್ರರು ಅಂದ್ರೆ ನ್ಯಾಯಮುಕ್ತಾವಳಿಯನ್ನು ಬರೆದಂತಹವರು, ರಾಘವೇಂದ್ರ ಸ್ವಾಮಿಗಳ ಪರಮಗುರು. ಇವರ ಕಾಲದಲ್ಲಿ ಹೀಗೆ ಹೂವುಗಳು ಬಂದವು. ಅದ್ಯ ಶ್ರೀ ರಾಘವೇಂದ್ರ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖಿ. ಈ ಮಧ್ವ ಸಿದ್ಧಾಂತ ಅಂತನೋ ಈ ಮರ ಕಾಯಿ ಬಿಡೋದಕ್ಕೆ ಆರಂಭವಾದದ್ದು ರಾಘವೇಂದ್ರರ ಕಾಲದಲ್ಲಿ. ಅದ್ಯ ಶ್ರೀ ರಾಘವೇಂದ್ರ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖಿ. ಹೀಗೆ ಹೇಳಿ ಆಚಾರ್ಯರ ಸಿದ್ಧಾಂತಗಳಲ್ಲಿ ಯಾವುದು ಕೊನೆಯದಾಗಿ ಬಂತೋ, ಪೂರ್ವವಕ್ಷ ಯಾವನ್ ಮಧ್ವಾಗಮೋದಯ. ಇದನ್ನು ವಾದಿರಾಜರು ನಮ್ಮ ಯುಕ್ತಿ ಮಲ್ಲಿಕೆಯಲ್ಲಿ ಹೇಳ್ತಾರೆ. ಇದನ್ನ ಪೂರ್ವವಕ್ಷ ಯಾವನ್ ಮಧ್ವಾಗಮೋದಯ. ಯಾವತ್ತಿನವರೆಗೆ ಮಧ್ವಾಚಾರ್ಯರ ಆಗಮ ಅಂತನ್ನೋದು ಆರಂಭವಾಯಿತು ಅಲ್ಲಿಯವರೆಗೆ ಇದ್ದದ್ದು ಎಲ್ಲ ಪೂರ್ವಪಕ್ಷವಾಯಿತು. ಅಂತೆ ಸಿದ್ಧಸ್ತು ಸಿದ್ಧಾಂತ. ಇದು ಕೊನೆಯಲ್ಲಿ ಬಂದದ್ರಿಂದ ಇದು ಸಿದ್ಧಾಂತ ಅಂತ ಅನಿಸ್ಕೊಳ್ತು. ಸ ಮಧ್ವಾಗಮ ಸ ಏವಹಿ. ಇದು ಮಧ್ವಾಗಮವೇ ಅಂತ ಹೇಳ್ತಾರೆ. ಇಲ್ಲಿ ನಾವು ಗಣನೆ ಮಾಡಿಕೊಳ್ಳಬೇಕಾದ ವಿಚಾರ, ಹೀಗೆ ಮಧ್ವಾಚಾರ್ಯರ ಸಂಪ್ರದಾಯದಲ್ಲಿ ಹೀಗೆ ಗ್ರಂಥಗಳು ಬಂತು. ರಾಘವೇಂದ್ರ ಸ್ವಾಮಿಗಳು 17ನೇ ಶತಮಾನದಲ್ಲಿ ಇದ್ದವರು. ರಾಘವೇಂದ್ರ ಸ್ವಾಮಿಗಳು ಟಿಪ್ಪಣ್ಯಾಚಾರ್ಯರು ಅಂತ ಪ್ರಸಿದ್ಧರಾಗಿದ್ದಾರೆ. ಅನೇಕ ಜಯತೀರ್ಥರ ಗ್ರಂಥಗಳಿಗೆ, ವ್ಯಾಸತೀರ್ಥರ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೆದು ಅವರು ಟಿಪ್ಪಣ್ಯಾಚಾರ್ಯರು ಅಂತ ಪ್ರಸಿದ್ಧರಾಗಿದ್ದಾರೆ. ನ್ಯಾಯ ಸುಧಾ ಗ್ರಂಥಕ್ಕೂ ಪರಿಮಳ ಅಂತ ಒಂದು ಟೀಕೆಯನ್ನು ಬರೆದು ಅವರು ಪರಿಮಳಾಚಾರ್ಯರು ಅಂತ ಹೆಸರಾಗಿದ್ದಾರೆ. ಅವರು ತರ್ಕತಾಂಡವ ವಿವೃತ್ತಿಯಲ್ಲಿ ಒಂದು ಮಾತಾಡ್ತಾರೆ. ಒಂದು ಮಾತನ್ನ ಹೇಳಿ, ತರ್ಕತಾಂಡವ ವಿವೃತ್ತಿಯಲ್ಲಿ ಒಂದು ಮಾತು, ಪ್ರಸ್ಥಾನ ಭೇದ ಪ್ರೋಕ್ತಾರ್ಥ ಸಂಗ್ರಹೋಪ್ಯಥಾಯಂ ಮಮ. ಮಧ್ವ ಸಿದ್ಧಾಂತ ಅಂತನ್ನೋದ್ರಲ್ಲಿ ಅನೇಕ ಪ್ರಸ್ಥಾನಗಳಿದೆ, ಅನೇಕ ಮತಭೇದಗಳಿದೆ, ಬೇರೆ ಬೇರೆ ದಾರಿಗಳಿದೆ. ಪ್ರಸ್ಥಾನ ಭೇದ ಪ್ರೋಕ್ತಾರ್ಥ ಸಂಗ್ರಹೋಪ್ಯಥಾಯಂ ಮಮ. ಇದನ್ನೆಲ್ಲ ನಾನು ನೋಡಿ, ಅಂದ್ರೆ ಏನು, ಆ ಕಾಲಕ್ಕಾಗಲೇ ಮಧ್ವ ಸಿದ್ಧಾಂತದಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳಿತ್ತು ಅಂತನ್ನೋದನ್ನ ಹೇಳಿ ಇದನ್ನು ಪರಿಹಾರ ಮಾಡೋದಕ್ಕಾಗಿ ನಾನು ಈ ಗ್ರಂಥವನ್ನು ಬರೀತಾ ಇದ್ದೀನಿ ಅಂತ ಹೇಳ್ಕೊಳ್ತಾರೆ.
ವಾದೀಂದ್ರದ ಗುರುಗುಣಸ್ತವನದಲ್ಲಿ ಇದೇ ಮಾತನ್ನು ಎತ್ಕೊಂಡಿದ್ದಾರೆ ಅವರು. ಭಿನ್ನೈರಥ ಅನೇಕ ಪ್ರಕರಣ ಭಣಿತೈರತ್ವ ಮಧ್ವಾಗಮಾಬ್ಧೌ. ಈ ಮಧ್ವಾಗಮಾಬ್ಧಿ, ಮಧ್ವಾಚಾರ್ಯರ ಸಿದ್ಧಾಂತದ ಸಮುದ್ರ ಅಂತ ಏನುಂಟು, ಇದರಲ್ಲಿ ಭಿನ್ನೈಹಿ ಅನೇಕ ಪ್ರಕರಣ ಭಣಿತೈಹಿ, ಹಲವಾರು ಜನ ಹಲವಾರು ವಿಧವಾಗಿ ಬರ್ಕೊಂಡು ಹೋಗಿದ್ದಾರೆ. ಈ ಮಧ್ವಾಚಾರ್ಯರ ಆಗಮ ಅಂತನೋ ಸಮುದ್ರದಲ್ಲಿ ಎಷ್ಟೋ ಅಭಿಪ್ರಾಯಗಳು ಉಂಟು. ಮತ್ಯ ಭೂಯೋ ವಿಚಿಂತ್ಯ, ಇದನ್ನೆಲ್ಲ ತಮ್ಮ ಬುದ್ಧಿಶಕ್ತಿಯಿಂದ ಆಲೋಡನೆ ಮಾಡಿ ಶ್ರುತಿ ಪರಿಣದಯ ಶಸ್ತಯ ಸಂಗ್ರಹೀತೈ, ಇದರಲ್ಲಿ ಯಾವುದು ಶ್ರುತಿಗೆ ಸಮರ್ಪಕವಾದದ್ದು ಅಂತನ್ನೋದನ್ನು ವಿಚಾರ ಮಾಡಿ ಸೂತ್ರೇಷು ಏಕೈಕಶೋಭಿ ವ್ರತಿವರ ಭವದ ಯೋಜಿತೇಷು ಪ್ರವಾಚಾಂ ಮೋದೋ ಯಾತ್ರಂಗ್ ನತಾದೃಕ್ತವ ಪುನರಿತರೈ ರಾಘವೇಂದ್ರ ಪ್ರಬಂಧೈ. ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಮಾಡಿದ ದೊಡ್ಡ ಕೆಲಸ ಏನು? ಶಂಕರಾಚಾರ್ಯರ ಸಿದ್ಧಾಂತದಲ್ಲಿ ಹೇಗೆ ಪ್ರಸ್ಥಾನ ಭೇದಗಳು ಬಂದವೋ, ಶಂಕರಾಚಾರ್ಯರ ಮೂಲ ಸಿದ್ಧಾಂತವೇ ಮರೆಯಾಗೋ ಹಾಗಾಯಿತೋ, ಹಾಗೆಯೇ ಮಧ್ವಾಚಾರ್ಯರ ಸಿದ್ಧಾಂತದಲ್ಲೂ ಆಯಿತು. ಅನೇಕ ಭಿನ್ನಾಭಿಪ್ರಾಯಗಳು ಬಂದು, ಬೇರೆ ಬೇರೆ ದಾರಿಗಳು ಬಂದು, ಮಧ್ವಾಚಾರ್ಯರ ಮತ ಅಂದ್ರೆ ಏನು, ಅವರ ಅಭಿಪ್ರಾಯ ಏನು ಅಂತನ್ನೋದೇ ನಿಷ್ಕರ್ಷೆಯಾಗಿರದೇ ಇದ್ದಾಗ ರಾಘವೇಂದ್ರ ಸ್ವಾಮಿಗಳು ಒಂದು ಪ್ರಸ್ಥಾನ ಭೇದೈ, ಈ ಪ್ರಸ್ಥಾನ ಭೇದಗಳನ್ನೆಲ್ಲ ಮತ್ಯ ತಮ್ಮ ಬುದ್ಧಿಶಕ್ತಿಯಿಂದ ಶ್ರುತಿಶಸ್ತಯ, ಶ್ರುತಿಗೆ ಅನುಗುಣವಾಗಿ ಇವರು ಮಾಡಿದ ಕೆಲಸ ರಾಘವೇಂದ್ರ ಸ್ವಾಮಿಗಳ ಕೆಲಸ ಅಂತನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕು. ಬಹಳ ಸಾರ್ತಿ ಇದು ನಮ್ಮ ಮರವಿನಿಂದ ಹೋಗುತ್ತೆ. ಆದ್ದರಿಂದ ಇಲ್ಲಿ ಜಯತೀರ್ಥರ ಕಾಲದಲ್ಲಿ ಮಧ್ವಾಚಾರ್ಯರ ಸಿದ್ಧಾಂತಕ್ಕೆ ಒಂದು ಹೊಸದಾಗಿ ಕಳೆ ಬಂತು. ಆದ್ರೆ ಕಳೆ ಬಂದಾಗ ಮಧ್ವಾಚಾರ್ಯರ ನೇರವಾದ ಶಿಷ್ಯರು ಮತ್ತು ಪದ್ಮನಾಭ ತೀರ್ಥರು ಗೀತಾ ತಾತ್ಪರ್ಯಕ್ಕೆ ಭಾಷ್ಯ ಬರೆದಿದ್ದಾರೆ. ಅವರ ಖಂಡನತ್ರಯಗಳಿಗೆ ಉಪಾಧಿ ಖಂಡನ, ಮಾಯಾವಾದ ಖಂಡನ, ಮಿಥ್ಯಾತ್ವಾನುಮಾನ ಖಂಡನ, ಇದಕ್ಕೆ ಅವರ ಟೀಕೆಗಳನ್ನು ಬರೆದಿದ್ದಾರೆ ಪದ್ಮನಾಭ ತೀರ್ಥ. ಅವರ ಕಥಾಲಕ್ಷಣಕ್ಕೆ ಅವರು ಟೀಕೆಯನ್ನು ಬರೆದಿದ್ದಾರೆ. ಈ ಟೀಕೆಗಳನ್ನು ಯಾಕೆ ಓದ್ತಾ ಇಲ್ಲ ನಾವು ಇವತ್ತು? ಮತ್ತೆ ನರಹರಿ ತೀರ್ಥರು ಯಮಕ ಭಾರತಕ್ಕೆ ಒಂದು ಟೀಕೆ ಬರೆದಿದ್ದಾರೆ, ಅವರ ಕರ್ಮ ನಿರ್ಣಯಕ್ಕೆ ಟೀಕೆ ಬರೆದಿದ್ದಾರೆ, ಗೀತಾ ಭಾಷ್ಯಕ್ಕೆ ಟೀಕೆ ಬರೆದಿದ್ದಾರೆ. ನರಹರಿ ತೀರ್ಥರ ವ್ಯಾಖ್ಯಾನಗಳನ್ನು ಯಾಕೆ ಓದ್ತಾ ಇಲ್ಲ? ಜಯತೀರ್ಥರ ಒಂದು ಆ ವ್ಯಕ್ತಿತ್ವ ಬಂದಾಗ ಈ ಪ್ರಾಚೀನ ಟೀಕಾಕಾರರ ಒಂದು ಸಂಪ್ರದಾಯ ಏನಿತ್ತು ಅಂತನ್ನೋದು ಕೂಡ ನಮಗೆ ಅರ್ಥ ಆಗದೆ ಇರೋ ಹಾಗೆ ಕೆಲವು ಗ್ರಂಥಗಳೇ ಲುಪ್ತವಾಗಿದೆ. ಈಗ ನರಹರಿ ತೀರ್ಥರ ಕರ್ಮ ನಿರ್ಣಯ ಟೀಕಾ ಇವತ್ತು ಉಪಲಬ್ಧವೇ ಇಲ್ಲ, ಇವತ್ತು ಸಿಗೋದೇ ಇಲ್ಲ. ಅವರ ನರಹರಿ ತೀರ್ಥರ ಗೀತಾ ಭಾಷ್ಯ ಟೀಕಾ, ಇದರಲ್ಲಿ 3 ಅಧ್ಯಾಯಗಳಿಗೆ ಟೀಕೆ ಇವತ್ತು ಉಪಲಬ್ಧವೇ ಇಲ್ಲ. ಮತ್ತು ಪದ್ಮನಾಭ ತೀರ್ಥರ ತತ್ವಪ್ರದೀಪ ಇವತ್ತು ಓದೋ ಜನವೇ ಇಲ್ಲ. ಅವರ ತಂತ್ರಸಾರ ಸಂಗ್ರಹಕ್ಕೆ ಅವರು ಮಾಡಿದಂತಹ ಯೋಗದೀಪಿಕಾ ಅದು ಪ್ರಚಲಿತವಾಗಿಯೇ ಇಲ್ಲ. ಹೀಗೆ ಮಧ್ವ ಸಿದ್ಧಾಂತದಲ್ಲಿ ಕೂಡ ಒಂದು ಒಡಕು ಅಂತ ಅನ್ನೋದು ಬಂತು ಒಂದು ಕಾಲದಲ್ಲಿ. ಇದು 15-16ನೇ ಶತಮಾನದಲ್ಲಿ ವ್ಯಾಸರಾಜರು, ವಾದಿರಾಜರು, ವಿಜಯೇಂದ್ರ ತೀರ್ಥರು, ಬಿದರಹಳ್ಳಿ ಶ್ರೀನಿವಾಸಾಚಾರ್ಯರು ಇವರು ಮಾಡಿದ ಒಂದು ಸೇವೆಯಿಂದಾಗಿ ಮಧ್ವ ಸಿದ್ಧಾಂತದ ಒಂದು ದೃಷ್ಟಿ ಅದು ಪ್ರಖರವಾಗಿ ಬಂತು. ಉಳಿದ ಪ್ರಸ್ಥಾನಗಳು ಏನಿತ್ತು ಅಂತ ಗೊತ್ತಾಗಲಿಲ್ಲ. ಮತ್ತೆ ಇನ್ನೊಂದು ಸ್ವಾರಸ್ಯ ಏನಾಯಿತು ಈ ಕಾಲದಲ್ಲಿ 15-16ನೇ ಶತಮಾನದಲ್ಲಿ ಆ ಕಾಲದಲ್ಲಿ ಒಂದು ವಿಷ್ಣುದಾಸಾಚಾರ್ಯರು ಅಂತನ್ನೋರು ವಾದರತ್ನಾವಳಿ ಅಂತನ್ನೋ ಗ್ರಂಥವನ್ನು ಬರೆದಿದ್ದಾರೆ. ಈ ವಾದರತ್ನಾವಳಿ ಅಂತನ್ನೋ ಗ್ರಂಥವನ್ನು ಹೇಗೆ ಆರಂಭ ಮಾಡ್ತಾರೆ ಅವರು? ಸಮಸ್ತಾದ್ವೈತ ರಾದ್ಧಾಂತ ಧ್ವಾಂತ ಧ್ವಂಸನ ಕರ್ಮಠಂ. ಅದ್ವೈತ ಅಂತನ್ನೋ ರಾದ್ಧಾಂತ, ಸಮಸ್ತಾದ್ವೈತ ರಾದ್ಧಾಂತ ಧ್ವಾಂತ ಧ್ವಂಸನ ಕರ್ಮಠಂ. ಇಂಥ ಕರ್ಮಠನಾಗಿರತಕ್ಕಂಥ ತತ್ವವಿತ್ ಪರಮಾಚಾರ್ಯಂ ಹನುಮಂತ ಉಪಾಸ್ಮೆ. ಇವರು ಮಧ್ವಾಚಾರ್ಯರ ಸ್ತೋತ್ರ ಮಾಡಿರತಕ್ಕಂಥ ರೀತಿ ಇದು. ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ಎಲ್ಲಿಯೂ ಅದ್ವೈತವನ್ನು ಅವರು ಸ್ಪಷ್ಟವಾಗಿ ಹೇಳಿ ಖಂಡನೆ ಮಾಡಿದ್ದೇ ಇಲ್ಲ.
ಅವರು 37 ಗ್ರಂಥಗಳಲ್ಲಿ ಕೂಡ ಅದ್ವೈತವನ್ನಾಗಲಿ ಶಂಕರಾಚಾರ್ಯರನ್ನಾಗಲಿ ಬಾಯಿಯಿಂದ ಹೆಸರಿಸಿ ಅವರನ್ನ ಖಂಡನೆ ಮಾಡಿದ್ದೇ ಇಲ್ಲ. ಇದು ಈ ಸಮಸ್ತಾದ್ವೈತ ಖಂಡನ ಇದು ಮಧ್ವಾಚಾರ್ಯರ ಹೆಗಲಿಗೆ ಇದನ್ನು ಹಾಕಿದ್ರಲ್ಲ ವಿಷ್ಣುದಾಸಾಚಾರ್ಯರು 15-16ನೇ ಶತಮಾನದಲ್ಲಿ. ಇಲ್ಲಿಂದ ಮುಂದೆ ಏನಾಯಿತು? ವಾದ ಗ್ರಂಥಗಳೇ ಬರೋದಕ್ಕೆ ಆರಂಭವಾಯಿತು. ಖಂಡನ ಮಂಡನ ಗ್ರಂಥಗಳು ಯಾರೋ ಒಂದು ಬರೆಯೋದು, ಮಧ್ವಮುಖ ಚಪೇಟಿಕಾ ಅಂತ ಒಂದು ಬರೆಯೋದು, ಇವರು ಮಧ್ವಮುಖ ಭೂಷಣಂ ಅಂತ ಇವರು ಬರೆಯುವುದು, ಮಧ್ವತಂತ್ರ ಮುಖಮರ್ದನಂ ಅಂತ ಇನ್ನೊಬ್ಬರು ಬರೆಯುವುದು, ಮಧ್ವತಂತ್ರ ಮುಖಭೂಷಣಂ ಅಂತ ಇವರು ಬರೆಯುವುದು. ಹೀಗೆ ವಾದ ವಿವಾದಗಳು ಈ ಒಂದು ಖಂಡನ ಮಂಡನ ಇಂಥದ್ದೇ ಜಾಸ್ತಿಯಾಗಿ ಖಂಡನ ಮಾಡದೆ ಇದ್ರೆ ಅವನು ಮಾಧ್ವನೇ ಅಲ್ಲ. ಈಗ ಅದ್ವೈತಿಗಳನ್ನ ದೂಷಣೆ ಮಾಡದೆ ಇದ್ರೆ ಅವನು ಮಧ್ವಾಚಾರ್ಯರ ಅನುಯಾಯಿಯೇ ಅಲ್ಲ ಅಂತನೋ ಒಂದು ಪ್ರತೀತಿ ಬಂತು. ಇದಕ್ಕಾಗಿ ಈ ರಾಘವೇಂದ್ರ ಸ್ವಾಮಿಗಳು ತರ್ಕದಾಂಡವ ಅಂತನ್ನೋದು ಮಹಾ ಒಂದು ಕಠಿಣವಾದ ಗ್ರಂಥ. ಇದರಲ್ಲಿ ಅನಿರ್ವಾಚ್ಯ ಖ್ಯಾತಿ, ಅನಿರ್ವಚನೀಯ ಖ್ಯಾತಿ ಮತ್ತು ಮಾಯಾವಾದ ಇದನ್ನು ವಿಮರ್ಶೆ ಮಾಡತಕ್ಕಂತಹ ಗ್ರಂಥ. ಈ ಗ್ರಂಥಕ್ಕೆ ರಾಘವೇಂದ್ರ ಸ್ವಾಮಿಗಳು ಟೀಕೆಯನ್ನು ಬರೆದಿದ್ದಾರೆ, ಒಂದು ಟೀಕೆಯನ್ನು ಬರೆದಿದ್ದಾರೆ. ಬರೆಯುವಾಗ ಅವರ ಮನಸ್ಸಿಗೆ ಒಂದು ಅಳುಕಾಗಿದೆ. ಎಲ್ಲೆಲ್ಲೂ ಹೀಗೆ ಒಂದು ವಾದ ವಿವಾದಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಈ ಗ್ರಂಥವನ್ನು ಬರೆಯಬಹುದೇ? ಅಂದ್ರೆ ಸಜ್ಜನರಾದವರು ಹೇಗಿದನ್ನು ನೋಡ್ತಾರೆ, ಅವರು ಏನು ಅವರ ಆರಂಭದಲ್ಲೇ ಹೇಳ್ತಾರೆ, ಇಂಗ್ಲಿಷ್ನಲ್ಲಿ ಅಪೋಲಜೆಟಿಕ್ ಅಂತ ಏನಂತಾರೆ, ಹಾಗೆ ಪ್ರಾಯೇಣಾನಸ ಬುದ್ಧೀನಾಂ ಲೋಕೇ ತತ್ ಜಿಘೃಕ್ಷಯ ವಾದಾರ್ಥ ಮಾತ್ರ ಬ್ರೂಮ ನೋದ್ಗ್ರಂಥಂ ಕ್ಷಮ್ಯತಾಂ ಬುಧೈ. ವಿದ್ವಾಂಸರು ನನ್ನನ್ನು ಮನ್ನಿಸಬೇಕು, ನಾನು ಇದನ್ನು ಉತ್ಗ್ರಂಥವಾಗಿ ಬರೀತಾ ಇಲ್ಲ. ಉತ್ಗ್ರಂಥ ಅಂದ್ರೆ ಪರ್ವರ್ಟ್ ಬುಕ್ ಅಂತ, ಉನ್ಮಾರ್ಗ ಅಂತಾರಲ್ಲ ಹಾಗೆ ಯಾರನ್ನೋ ಖಂಡನೆ ಮಾಡೋದಕ್ಕಾಗಿ ನಾ ಈ ಗ್ರಂಥವನ್ನು ಬರೀತಾ ಇಲ್ಲ. ನೋದ್ಗ್ರಂಥಂ ನ ಉತ್ಗ್ರಂಥಂ ಕ್ಷಮ್ಯತಾಂ ಬುಧೈ. ರಾಘವೇಂದ್ರ ಸ್ವಾಮಿಗಳು ಕ್ಷಮ್ಯತಾಂ ಬುಧೈ, ಇಂಥ ಗ್ರಂಥವನ್ನು ನಾನು ಬರೆಯಬಾರದಾಗಿತ್ತು, ಬರೆದಿದ್ದೀನಿ. ಯಾತಕ್ಕೆ ಬರೆದಿದ್ದೀನಿ ಅಂದ್ರೆ ವಾದಾರ್ಥ ಮಾತ್ರ ಬ್ರೂಮ ಪ್ರಾಯೇಣ ಅರಸಬುದ್ಧಿತ್ವ ಲೋಕಾನಾಂ ತಜ್ಜಿಘೃಕ್ಷಯ. ಲೋಕದಲ್ಲಿ ಜನರಿಗೆ ಬುದ್ಧಿ ಅಂತ ಅನ್ನೋದು ಮಂದವಾಗಿ ಹೋಗುತ್ತೆ, ಸ್ವಲ್ಪ ಅದನ್ನು ಕೆದಕಬೇಕು ಅಂತನ್ನೋ ದೃಷ್ಟಿಯಿಂದ ಮಾತ್ರ ವಾದಾರ್ಥ ಮಾತ್ರ ಬ್ರೂಮ ನೋದ್ಗ್ರಂಥಂ ಕ್ಷಮ್ಯತಾಂ. ಅಂದ್ರೆ ಏನು? ಆ ಕಾಲದ ಮನೋಸ್ಥಿತಿ ಟೆಂಪರ್ ಹೇಗಿತ್ತು ಅಂತ ಅನ್ನೋದನ್ನು ಇಲ್ಲಿ ನಾವು ಊಹೆ ಮಾಡ್ತೀವಿ. ಇನ್ನೊಂದು ಗುರುತು ಹಾಕೊಂಡಿದ್ದೀನಿ, ರಘುತ್ತಮ ಯತಿಗಳು ಅದೇ ಕಾಲದಲ್ಲಿದ್ದವರು ಬೃಹತ್ ಭಾಷ್ಯ ಟೀಕಾ ಅಂತ ಒಂದು ಬರೆದಿದ್ದಾರೆ. ಮಧ್ವಾಚಾರ್ಯರ ಬೃಹದಾರಣ್ಯಕ ಭಾಷ್ಯಕ್ಕೆ ಇದು ಒಂದು ಟೀಕೆ. ಇದನ್ನ ಇವರು ಪರಮಾತ್ಮ ಪ್ರಕಾಶಿಕ ಅಂತಲೂ ಕರೆದಿದ್ದಾರೆ. ಇದನ್ನ ಅವ್ರು ಏನ್ ಹೇಳ್ತಾರೆ ಗ್ರಂಥದ ಆರಂಭದಲ್ಲಿ, ಕೋಟಿ ಪ್ರಕಾಶನಾರ್ಥಂ ವಾ ನ ಮಾತ್ಸರ್ಯಾದಿ ದೋಷತಃ. ನಾನೀ ಗ್ರಂಥವನ್ನು ಬರೀತಾ ಇರೋದು ಕೋಟಿಗಾಗಿ ಅಲ್ಲ, ಕೋಟಿ ಪ್ರಕಾಶನಾರ್ಥಂ ವಾ ನ ಮಾತ್ಸರ್ಯಾದಿ ದೋಷತಃ. ಈ ಮಾತ್ಸರ್ಯವೇ ಮೊದಲಾದ ದೋಷಗಳಿಂದಲೂ ಅಲ್ಲ. ಕೃತೇಯಂ ಭಾಷ್ಯ ವಿವೃತಿ ಕಿಂತು ಮಂದೋಪಕಾರಿಣಿ. ಇದು ಬುದ್ಧಿ ಇಲ್ಲದೆ ಇದ್ದವರಿಗೆ ಸ್ವಲ್ಪ ಬುದ್ಧಿಯನ್ನು ಉಪಕಾರ ಮಾಡೋದಕ್ಕಾಗಿ ಈ ಗ್ರಂಥವನ್ನು ಬರೀತಾ ಇದ್ದೀನಿ ವಿನಃ ಜನಗಳಲ್ಲಿ ದ್ವೇಷಾಸೂಯೆಗಳನ್ನ ಮಾತ್ಸರ್ಯವನ್ನು ಉಂಟು ಮಾಡೋದಕ್ಕೆ ನಾ ಈ ಗ್ರಂಥವನ್ನು ಬರೀತಾ ಇಲ್ಲ. ಅಂದ್ರೆ ಏನು? 15-16ನೇ ಶತಮಾನಗಳಲ್ಲಿ ಅದ್ವೈತ ದ್ವೈತ ಗ್ರಂಥಗಳಲ್ಲಿ ಯಾವ ರೀತಿಯಾಗಿ ಒಂದು ಕದನ ಕುತೂಹಲ ಇತ್ತು ಅಂತನ್ನೋದು ಈ ಮಾತುಗಳಿಂದ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಮತ್ತು ಇದೇ ಅಭಿಪ್ರಾಯವನ್ನ ಕೆಲವು ಹರಿದಾಸರ ಪದಗಳಲ್ಲಿ ನಾವು ಕಾಣುತ್ತೇವೆ. ವ್ಯಾಸರಾಜರ ಕಾಲದಲ್ಲಿ ವ್ಯಾಸಕೂಟ ದಾಸಕೂಟ ಅಂತ ಎರಡು ಬೇರೆ ಬೇರೆ. ವ್ಯಾಸಕೂಟದಲ್ಲಿ ಈ ಸರ್ವಮೂಲ ಗ್ರಂಥಗಳನ್ನೇ ಹಿಡಿದು ಸರ್ವಮೂಲ ಗ್ರಂಥಗಳ ವಿಮರ್ಶೆಯಿಂದ, ಸರ್ವಮೂಲ ಗ್ರಂಥಗಳ ಅಧ್ಯಯನದಿಂದ, ಅದರ ಆಲೋಡನೆಯಿಂದ ತಮ್ಮ ದಿನನಿಷ್ಠೆಯನ್ನ ಕಾಪಾಡಿಕೊಳ್ಳಬೇಕಂತಹದ್ದು. ಮತ್ತೆ ದಾಸಕೂಟ ಅಂತನ್ನೋದು ಆಚಾರ್ಯರು ಗ್ರಂಥಗಳಲ್ಲಿ ತಾತ್ಪರ್ಯವಾಗಿ ಏನು ಹೇಳಿದ್ದಾರೆ, ಭಕ್ತಿಯನ್ನೇ ಮುಖ್ಯ ಅಂತ ಹೇಗೆ ಹೇಳಿದ್ದಾರೆ,
ಕಲವು ಭಕ್ತಿ, ಈ ಕಲಿಯುಗದಲ್ಲಿ ಭಕ್ತಿಯೇ ಮುಖ್ಯ. ಇದನ್ನು ಮಾತ್ರ ಹಿಡಿದು ಆ ಪ್ರಮೇಯಗಳಿಗೆ ಪೂರಕವಾಗಿ ಬಂದಂತಹ ಪ್ರಮಾಣಗಳ ಕಡೆ ಲಕ್ಷ್ಯ ಕೊಡದೆ ಆಚಾರ್ಯರ ತಾತ್ಪರ್ಯವನ್ನ ಜೀವನಕ್ಕೆ ಹೊಂದಿಸಿಕೊಳ್ಳಬೇಕು ಅಂತ ಹೊರಟವರು ದಾಸರು. ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು ಇವರ ಕಾಲದಲ್ಲಿ ಈ ಒಂದು ಸಂಪ್ರದಾಯ ಬಂದು ಮುಂದೆ ಪುರಂದರದಾಸರ ಕಾಲದಲ್ಲಿ, ಮತ್ತೆ ವಾದಿರಾಜರ ಕಾಲದಲ್ಲಿ, ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ, ಗೋಪಾಲದಾಸರು, ವಿಜಯದಾಸರು ಇವರುಗಳಿಂದ ಈ ಒಂದು ದಾರಿ ಬೆಳೆಕೊಂಡು ಬಂತು. ಈ ಹರಿದಾಸ ಕೀರ್ತನೆಗಳನ್ನು ನೋಡಿದಾಗ ಈ ವ್ಯಾಸಕೂಟದವರು ಯಾವ ರೀತಿಯಾಗಿ ಇದ್ರು ಅಂತ ನೋಡಿ ಒಂದು ಚಿತ್ರಣ ನಮಗೆ ಬರ್ತದೆ. ಗುಂಡು ತಂಬಿಗೆ ಹಿಡಿದು ಗುಂಡಂಚು ಧೋತರವನುಟ್ಟು ದಾಟು ಕಾಲಿಡಿತ ಬರುವ ಭಂಡರ ಊಟಾಟಕವ ನಂಬದಿರಿ ಜನರೇ. ಇವರ ಆಚಾರ್ಯಗಳು ಏನ್ ಮಾಡ್ತಾ ಇದ್ರು ಅಂತ ಚಿತ್ರಣ ಈ ಪುರಂದರದಾಸರ ಮಾತುಗಳಲ್ಲಿ, ವಿಜಯದಾಸರ ಮಾತುಗಳಲ್ಲಿ ಅಂದ್ರೆ ಏನು, ಈ ವ್ಯಾಸಕೂಟದಿಂದ ದಾಸಕೂಟ ವಿಭಿನ್ನವಾಗಿ ಹೊರಟುತ್ತಿ ಹಾಕಿ ಅವರು ಪೂಜಾ ವಿಧಾನವನ್ನೇ ಹಿಡಿದು ತಮ್ಮ ಸುಳಾದಿಗಳಲ್ಲಿ ತಮ್ಮ ಈ ಒಂದು ಭಕ್ತಿ ಒಂದು ತಾತ್ಪರ್ಯವನ್ನು ಹಿಡಿದು ಹೊರಟ್ರಲ್ಲ, ಇದು ಒಂದು ರಿಯಾಕ್ಷನ್ ಅಂತ ಕಾಣುತ್ತೆ. ಈ ಕಾಲದಲ್ಲಿ ಒಂದು ವಾದ ವಿವಾದಗಳೇ ಹೆಚ್ಚಾಗಿದ್ದಾಗ, ಖಂಡನ ಮಂಡನಗಳೇ ಹೆಚ್ಚಾಗಿದ್ದಾಗ, ವಾಚೋವಿಧೇಯವಾದಂತಹ ವೇದಾಂತ ಪ್ರಕ್ರಿಯೆ ಹೃದಯಕ್ಕೆ ಇಳಿಯದೇ ಇದ್ದಾಗ ಇಂಥ ಒಂದು ಹರಿದಾಸ ಸಂಪ್ರದಾಯ ಅಂತ ಒಂದು ಬಂದು ಮಧ್ವ ಸಿದ್ಧಾಂತವನ್ನು ಉದ್ಧಾರ ಮಾಡಿತು ಅಂತನ್ನೋದನ್ನು ನಾವು ಮರೆಯಬಾರದು. ಹೀಗೆ ಮಧ್ವಾಚಾರ್ಯರ ಸಾರಸ್ವತ ಪ್ರಪಂಚವನ್ನ ನಾವು ನೋಡುವಾಗ ಹೀಗೆ ಇದರಲ್ಲಿ ಇಷ್ಟು ವಿಭಿನ್ನವಾದ ಹಂತಗಳನ್ನು ನಾವು ಕಾಣ್ತೀವಿ. ಮುಂದೆ ಸರ್ವಮೂಲ ಗ್ರಂಥಗಳಲ್ಲಿ ಮಧ್ವಾಚಾರ್ಯರ ದೃಷ್ಟಿ ಏನು, ಮಧ್ವಾಚಾರ್ಯರ ಒಂದು ನೆಲೆ ಏನು, ಇದನ್ನ ನಾವು ವಿಮರ್ಶೆ ಮಾಡಿದರೆ ಈ ವಿಷ್ಣು ಸರ್ವೋತ್ತಮವೊಂದನ್ನು ಬಿಟ್ಟು ಆಚಾರ್ಯರಿಗೆ ಯಾವುದೂ ಮುಖ್ಯವಾದದ್ದಲ್ಲ. ಅವರ ಗ್ರಂಥದಲ್ಲಿ ಪದೇ ಪದೇ ಅವರು ಏನು ಹೇಳಿದ್ರು, ಎಷ್ಟು ಹೇಳಿದ್ರು ಕೂಡ ಕಡೆಯಲ್ಲಿ ನಾರಾಯಣ ಪರಃ ಆಲೋಕ್ಯ ಸರ್ವತಂತ್ರಾಣಿ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಲ್ಲ ಶಾಸ್ತ್ರಗಳನ್ನು ಓದಿದ ಮೇಲೆ ಇದಮೇಕಂ ಸುನಿಷ್ಪನ್ನಂ ಇಷ್ಟು ಮಾತ್ರ ಖಚಿತವಾಗಿ ಗೊತ್ತಾಯಿತು, ಏನು, ಧ್ಯೇಯೋ ನಾರಾಯಣ ಸದಾ. ಅಂದ್ರೆ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಈ ದೃಷ್ಟಿಯೇ ಇರೋದು. ಅವರಿಗೆ ಪ್ರಮಾಣಗಳ ಬಗ್ಗೆ ಆಗಲಿ, ಈ ಪ್ರಮೇಯಗಳ ಬಗ್ಗೆ ಆಗಲಿ, ವಾದ ವಿವಾದಗಳ ಬಗ್ಗೆ ಆಗಲಿ ಅಷ್ಟು ಕುತೂಹಲ ಅವರಿಗೆ ಇರಲಿಲ್ಲ. ಹೀಗೆ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದಿಸಿ ಜನಗಳಲ್ಲಿ ವಿಷ್ಣು ಭಕ್ತಿಯದ ರೂಢಮೂಲವನ್ನಾಗಿ ಮಾಡೋದೇ ಮಧ್ವಾಚಾರ್ಯರ ಅವತಾರದ ಪ್ರಯೋಜನ. ಇದಕ್ಕೆ ಅನುಕೂಲವಾಗುವಂತಹ ಒಂದು ತಾತ್ವಿಕ ಚೌಕಟ್ಟನ್ನ ಆಚಾರ್ಯರು ಸಿದ್ಧ ಮಾಡಿಕೊಟ್ರು. ನಾಳೆ ಅವರ ಸಿದ್ಧಾಂತದ ಬಗ್ಗೆ ಹೇಳ್ತಾ ಸರ್ವಮೂಲ ಗ್ರಂಥಗಳಲ್ಲಿ ಅವರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಬರೆದಂತಹ, ಬ್ರಹ್ಮಸೂತ್ರಗಳಿಗೆ ಬರೆದಂತಹ ನಾಲ್ಕು ಭಾಷ್ಯಗಳನ್ನು ವಿಮರ್ಶೆ ಮಾಡಿ ಅನಂತರದಲ್ಲಿ